ಫಸ್ಟ್ ವ್ಯೂ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ವೀಕ್ಷಕರೇ, ಪ್ರತಿದಿನವೂ ಕೂಡ ನಾನು ಒಬ್ಬೊಬ್ರು ವಿಶೇಷ ಅತಿಥಿಯನ್ನ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ಒಬ್ರು ಸ್ಪೆಷಲ್ ಗೆಸ್ಟ್ ನನ್ನ ಜೊತೆ ಇದ್ದಾರೆ. ಇವರು ಕಾಂಗ್ರೆಸ್ ಪಕ್ಷದ ಮಹಿಳಾ ನಾಯಕಿ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ, ದ ವೆರಿ ಬ್ಯೂಟಿಫುಲ್ ವೀಣಾ ಕಾಶಪ್ಪನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ತುಂಬಾ ದಿನಗಳ ನಂತರ ಮಾತಾಡ್ತಾ ಇದೀವಿ. ಹೇಗಿದೆ ಲೈಫ್? ನಡ್ಕೊಂಡು ಹೋಗ್ತಾ ಇದೆ. ಏನಿಲ್ಲ ಅಂದ್ರೆ ಲೈಫ್ ನಡಿಲೇಬೇಕು, ನಡೀತಾ ಇದೆ. ನಾನು ಕೇಳ್ಪಟ್ಟೆ ನೀವು ಹೊಸ ವಾಹಿನಿಯನ್ನ ಶುರು ಮಾಡಿದಿರಿ. ಚೆನ್ನಾಗಿ ಬರ್ಲಿ. ನೋಡಿದೀನಿ ಕೆಲವಾರು ಸಂಚಿಕೆಗಳನ್ನ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ಒಬ್ಬ ಮಹಿಳೆ ಆಗಿ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಹೊಸದಾಗಿ ಏನಾದ್ರು ಮಾಡಬೇಕು ಅಂತೇಳಿ ನೀವು ಕಾಲಿಟ್ಟಿರುವಂಥದ್ದು ನನ್ಗೆ ಬಹಳ ಖುಷಿ ತಂದಿದೆ. ಆಲ್ ದಿ ಬೆಸ್ಟ್ ನಿಮ್ಗೆ. ಇದೇ ತರ ಮುಂದುವರಿಲಿ. ಇನ್ನೂ ಹೆಚ್ಚು ಸಾಧನೆ ನಿಮ್ಮಿಂದ ಆಗ್ಲಿ, ಹೆಚ್ಚು ಉನ್ನತವಾದಂತ ಸ್ಥಾನಕ್ಕೆ ನಿಮ್ಮ ಮಾಧ್ಯಮ ಹೋಗ್ಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ತಮಗೆ ಆಲ್ ದಿ ಬೆಸ್ಟ್. ಓಕೆ ಮೇಡಮ್, ಹೇಗಿದೆ ಲೈಫ್? ನಾನು ಅವಾಗಲೇ ಕೇಳಿದೆ, ಯಾಕಂದ್ರೆ ಎಲೆಕ್ಷನ್ ಆದ ಬಳಿಕ ನಾನು ನಿಮ್ ಜೊತೆ ಮಾತಾಡ್ತಾ ಇರುವಂತದ್ದು. ಅಲ್ಲಿಂದ ಇಲ್ಲಿ ತನಕ ಹೆಂಗೆ? ಬೆಂಗಳೂರಲ್ಲೇ ಇದ್ದೀರಾ? ಹೇಗಿದೆ ಲೈಫ್? ಹೆಂಗ್ ನಡೀತಾ ಇದೆ? ಇಲ್ಲ, ಆಸ್ ಯೂಶುವಲ್ ಲೈಫ್ ಇಸ್ ಆಸ್ ಯೂಶುವಲ್. ಓಕೆ. ನಾನಿವತ್ತು ಪಾರ್ಲಿಮೆಂಟರಿ ಸಂಸದಳಾಗಿ ಒಬ್ಬ ಸದಸ್ಯರಾಗಿ ಇರಬೇಕಾಗಿತ್ತು. ಆದ್ರೆ ಒಂದು ಕಾರಣದಿಂದ ಮಿಸ್ ಆಯ್ತು. ಜನ ಮಾತ್ರ ಇವತ್ತಿಗೂ ನನ್ನನ್ನ ಬಾಗಲಕೋಟೆ ಜಿಲ್ಲೆಯ ಸಂಸದಳಾಗೆ ನೋಡ್ತಾರೆ. ಅದೇ ಪ್ರೀತಿ, ಅದೇ ಒಂದು ಬಾಂಧವ್ಯ. ನಮ್ಮ ಜಿಲ್ಲೆಯ ಜನರು ಅದೇ ಒಂದು, ನಾನೇ ಪದೇ ಹೇಳ್ತಿರ್ತೀನಿ, ಜಿಲ್ಲೆಯ ಮನೆ ಮಗಳ ಪ್ರೀತಿ ಕೊಟ್ಟಿದ್ದಾರೆ ಅಂತ. ಇವತ್ತಿಗೂ ಕೂಡ ಅದೇ ಮನೆ ಮಗಳ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರೀತಾರೆ. ಏನು ಡಿಫ್ರೆನ್ಸ್ ಇಲ್ಲ. ನನ್ನ ಸಂಸದಳಾಗಿಲ್ಲ, ನನ್ನ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಅಷ್ಟೇ ಕೊರುತ್ತೆ. ಬಿಟ್ರೆ ಆಸ್ ಯೂಶುವಲ್ ವರ್ಕ್ ಸೇಮು, ಕಾರ್ಯಕ್ರಮಗಳನ್ನು ಸೇಮು. ಇನ್ನು ಜನ ಹೆಚ್ಚು ಅಪೇಕ್ಷೆಯನ್ನ ಪಡ್ತಾರೆ. ಇನ್ನು ಅವರಿಗೆ ಹೆಚ್ಚು ನನ್ನ ಮೇಲೆ ಗೌರವ ಬಂದಿದೆ. ಇನ್ನು ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ. ಅದೇ ವರ್ಕ್ ಕಂಟಿನ್ಯೂ ಆಗ್ತಾ ಇದೆ. ಓಕೆ. ಒಂದ್ ಕಡೆ ರಾಜಕೀಯ, ಇನ್ನೊಂದ್ ಕಡೆ ಪರ್ಸನಲ್ ಲೈಫ್, ಎರಡನ್ನೂ ಕೂಡ ಸರಿದೂಗಿಸೋದು ಕಷ್ಟ ಅಂತ ಅನ್ಸುತ್ತಾ? ಒಂದ್ ಗಾದೆ ಮಾತಾಡಿದೆ, ತೊಟ್ಟಲು ತೂಗುವಂತ ಕೈ ಜಗತ್ತನ್ನೇ ಆಳತ್ತೆ ಅಂತ. ಹೆಣ್ಣು ಮಕ್ಳಿಗೆ ಬರ್ತಾ ಬಂದ್ಬಿಟ್ಟಿರುತ್ತೆ. ಈಗ ನೀವು ನೋಡ್ತೀರಾ, ಆದಿಶಕ್ತಿ ಚಾಮುಂಡೇಶ್ವರಿನೆಲ್ಲ 9 ಕೈಗಳಿರುತ್ತೆ. 9 ಕೈಗಳಲ್ಲಿ ಅದು ನಮಗೆ ಕೊಡುವಂತ ಒಂದು ಸಂದೇಶ ಮಹಿಳೆಯರಿಗೆ. ಆ 9 ಕೈಗಳು ಅಲ್ಲಿ ಆಯುಧಗಳಿರುತ್ತೆ, ಇಲ್ಲಿ ಕೆಲಸಗಳಿರುತ್ತೆ ಅಷ್ಟೇನೆ. ಒಬ್ಬ ಮಹಿಳೆ ತಾಯಿಯಾಗಿ, ಮಡದಿಯಾಗಿ, ಒಂದು ಕುಟುಂಬದ ಸದಸ್ಯರಾಗಿ, ಜೊತೆಗೆ ರಾಜಕಾರಣಿಯಾಗಿ, ಇನ್ಯಾವುದೋ ಒಂದು ಕ್ಷೇತ್ರದಲ್ಲೋ ತಮ್ಮ ಉದ್ಯಮದಲ್ಲಾಗ್ಲಿ ಎಲ್ಲಾ ಕ್ಷೇತ್ರಗಳನ್ನ ನಿಭಾಯಿಸಿ ಮನೆಯನ್ನ ನಿಭಾಯಿಸುವಂತ ಒಂದು ಶಕ್ತಿ ಹೆಣ್ಣು ಮಕ್ಕಳಿಗೆ ದೇವರು ಕೊಟ್ಟಿರ್ತಾರೆ. ಹೌದು. ರಾಜಕೀಯ ಏನೋ ಹೊಸದಲ್ಲ. ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ರಾಜಕಾರಣವನ್ನ ನಡೆಸ್ಕೊಂಡು ಬರ್ತಾ ಇರುವಂತದ್ದು. ನಿಮ್ಮ ಫ್ಯಾಮಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಕೂಡ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಕಡೆಗಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಿದ್ಯಾ? ಖಂಡಿತವಾಗ್ಲೂ ನನಗೆ ಪಾರ್ಲಿಮೆಂಟರಿ ಟಿಕೆಟ್ ತಪ್ಪಿದಾಗ ನೋವಾಗಿತ್ತು. ಈಗೂ ಕೂಡ ಸಾಕಷ್ಟು MLC ಆಗಿರ್ಬೋದು, ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ವಿ. ಅದನ್ನು ಕೂಡ ಕೈ ತಪ್ಪು ಹೋಗಿದೆ. ಎಲ್ಲೋ ಒಂದತ್ರ ನನಗೆ ಬೇಸರ ಇದೆ. ಕೊಡ್ಬೇಕಾಗಿತ್ತು. ನಾನು ಮಾಡಿದಂಥ ಕೆಲಸಕ್ಕೆ ನಾನು ಕೂಲಿಯನ್ನ ಕೇಳ್ತಾ ಇದ್ದೀನಿ. ಆ ಕೂಲಿಯನ್ನ ಕೊಡ್ಬೇಕಾಗಿತ್ತು ಅಂತೇಳಿ ನನ್ನ ಅಪೇಕ್ಷೆ ಇದೆ. ಆ ಬೇಜಾರಿದೆಯಾ? ತುಂಬಾ ಬೇಜಾರಿದೆಯಾ? ಇನ್ನು ಅನ್ಸುತ್ತೆ ಬೇಜಾರಂತ. ಆದ್ರೆ ನಾನು ನನ್ನ ಕೆಲಸದಲ್ಲಿ, ನನ್ನ ನಿಷ್ಠೆಯಲ್ಲಿ ಒಂದು ನಂಬಿಕೆ ಇಟ್ಟಂತವಳು. ನಾನು ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡು, ಫಲ ಮುಂದೆ ದೇವ್ರಿಗೆ ಬಿಟ್ಟಿದ್ದು ಅಂತೇನೆ ಹೇಳ್ತಾರೆ. ಅದೇ ತರ ನನ್ನ ಕೆಲಸವನ್ನ, ನನ್ನ ಏನು ಕಾರ್ಯಗಳಿದೆ ನಾನು ಮಾಡ್ತಾ ಇದ್ದೀನಿ. ಮುಂದಿನ ದಿನಮಾನದಲ್ಲಿ ನೋಡೋಣ, ಎಲ್ಲವೂ ಕೂಡ ಬರ್ಬೇಕು ಅಂತ ಹೇಳ್ತಾರಲ್ಲ. ಓಕೆ. ಅವಾಗ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಮಿಸ್ ಆದಾಗ ನಾವು ಮತ್ತೊಂದು ಚಾನಲ್ ಇದ್ವಿ. ಅವಾಗ ಬಂದು ಮಾಧ್ಯಮದವರು ಮಾತಾಡಿಸಿದಾಗ ನಿಮ್ಮಲ್ಲಿ ಎಷ್ಟು ಬೇಜಾರಿತ್ತು ಅದೆಲ್ಲದನ್ನು ಕೂಡ ನಾವು ನೋಡಿದೀವಿ. CM ಮನೆ ಹತ್ರ ಬಂದಾಗ್ಲೂ ಕೂಡ ಮಾತಾಡಿಸ್ತಾ ಇದ್ವಿ. ಒಂದಷ್ಟು ನಿಮ್ಮ ಬೆಂಬಲಿಗರು ಬಂದು ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಇಷ್ಟೇ ನಂಬಿಕೆ ಇದ್ರೂ ಕೂಡ ಟಿಕೆಟ್ ಯಾಕೆ ತಪ್ಪು ಅಂತ ಅನ್ಸುತ್ತೆ ಮೇಡಮ್ ನಿಮಗೆ? ಇವತ್ತಿಗೂ ಕೂಡ ನನಗದು ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನಾನು ಹಲವಾರು ಸಭೆಗಳನ್ನ ಮಾಡಿದ್ವಿ, ಹಲವಾರು ಪ್ರಶ್ನೆಗಳನ್ನ ಕೂಡ ನಾನು ಕೇಳಿದೆ. ಇವತ್ತಿಗೂ ಕೂಡ ಅದಕ್ಕೆ ಕಾರಣ ನಂಗೆ ಗೊತ್ತಾಗಿಲ್ಲ, ಯಾವುದಕ್ಕೆ ತಪ್ಪಿದೆ ಅಂತ. ಇವತ್ತಿಗೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಇವತ್ತು ಪ್ರಾಮಾಣಿಕವಾಗಿ ಒಬ್ಬ ಪಕ್ಷದ ಕಾರ್ಯಕರ್ತಲಾಗಿ ದುಡ್ದಿದ್ದೆ ನಾನು. ಇವತ್ತು ಶಾಸಕರ ಪತ್ನಿ, ರಾಜಕಾರಣ ಕುಟುಂಬದ ಹಿನ್ನೆಲೆಯಿಂದ ಬಂದವಳು, ಅದು ಒಂದ್ ಕಡೆ. ಅದು ಇಟ್ಕೊಂಡು ಇವತ್ತು ಎಷ್ಟೋ ರಾಜಕಾರಣ ಕುಟುಂಬದಿಂದ ಬಂದ್ರೂ ಕೂಡ ಕೆಳ ಮಟ್ಟದಲ್ಲಿ ಇಳಿದು ಕೆಲಸ ಮಾಡೋರು ಬಹಳ ಕಡಿಮೆ. ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗಿಂದನೂ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನರ ಕಷ್ಟಗಳನ್ನ ಕೇಳ್ಕೊಂಡು ಕೆಳ ಮಟ್ಟದಲ್ಲಿ ನಾನು ಒಬ್ಬ ಕಾರ್ಯಕರ್ತಳಾಗಿ ಕೆಲಸ ಮಾಡಿದ್ದೆ. 2019ರಲ್ಲಿ ಪಕ್ಷ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ಇನ್ನೊಂದು ಅವಕಾಶ ನನಗೆ
ಕೇಳಿದ್ವಿ. ಇವತ್ತು ನನಗೋಸ್ಕರ ಅಲ್ಲ, ನಮ್ಮ ಜಿಲ್ಲೆಯ ಜನರು ಇವತ್ತು ನಾನು ರಾಜಕಾರಣದಲ್ಲಿ ಇರಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿ ನಮಗೆ ಅರ್ಧದಷ್ಟು ಮತದಾರರು ಹೆಣ್ಮಕ್ಳಿದ್ದಾರೆ. ಮಹಿಳಾ ಧ್ವನಿಯಾಗಿ ನಾನು ಅವರಿಗೆ ಅವಶ್ಯಕತೆ ಇದೆ, ನನ್ನ ಅವಶ್ಯಕತೆ ನಮ್ಮ ಜಿಲ್ಲೆಗಿದೆ ಅಂತ ಅಂದಾಗ ಖಂಡಿತವಾಗ್ಲೂ ನಾನು ರಾಜಕಾರಣದಲ್ಲಿ ಇರಬೇಕು ಅಂತಾನೆ ನಾನು ಮತ್ತೆ ಸೋತಾದ್ಮೇಲೆನೂ ಕೂಡ 5 ವರ್ಷ ಸತತವಾಗಿ ಕೆಲಸ ಮಾಡಿ ನಾನು ಟಿಕೆಟ್ ಅನ್ನ ಕೇಳಿದ್ವಿ. ಇವತ್ತು ಮನೇಲಿ ಕುತ್ಕೊಂಡು ನಾನು ಟಿಕೆಟ್ ಕೇಳಿರ್ಲಿಲ್ಲ. ಪಕ್ಷದಲ್ಲಾಗಿರ್ಬೋದು, ಜನರ ಕಷ್ಟಗಳಿಗಾಗಿರ್ಬೋದು, ಎರಡರ ರೀತಿಯಲ್ಲೂ ನಾನು ಕೆಲಸ ಮಾಡಿದ್ರಿಂದ ಇದೊಂದು ಅವಕಾಶ ನನಗೆ ಸಿಗ್ಬೇಕಾಗಿತ್ತು ಅನ್ನುವಂತ ನೋವು ನನಗೆ ಕೊನೆವರೆಗೂ ಇರುತ್ತದೆ. ಆ ಟೈಮಲ್ಲಿ ಮೇಡಮ್ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ನೀವು ಹೇಳ್ದಾಗೆ ನಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿತ್ತು. ಯಾಕೆ ಇವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಕೊಡ್ಬೇಕಾಗಿತ್ತು, ಇಲ್ಲಿನವ್ರಿಗೆನೆ ಕೊಡೋ ಬದಲು ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವರು ಅಂತ ನೀವು ಬಂದ್ರಿ, ನಾಯಕರನ್ನೆಲ್ಲರೂ ಕೂಡ ಮೀಟ್ ಮಾಡಿದ್ರಿ. ಆ ಟೈಮಲ್ಲಿ ಏನ್ ಹೇಳ್ತಾ ಇದ್ರು, ಆ ಟೈಮಲ್ಲಿ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಅನಿಸ್ತಾ? ಯಾಕಂದ್ರೆ ರಾಜಕೀಯ ಪಕ್ಷಗಳು ಹೇಳುತ್ತೆ ಹೆಣ್ಮಕ್ಳು ಬೆಳಿಬೇಕು, ಸಬಲೀಕರಣ ಆಗ್ಬೇಕು, ಆರ್ಥಿಕವಾಗಿ ಸದೃಢ ಆಗ್ಬೇಕು, ಎಲ್ಲಾ ರಂಗದಲ್ಲೂ ಕೂಡ ಹೆಣ್ಣು ಅವಳು ಗುರುತಿಸ್ಕೋಬೇಕು ಅಂತ. ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಈ ತರದ್ದು ನಿರ್ಧಾರಗಳು ಆಗುತ್ತೆ ಕೆಲವೊಂದ್ಸಲ ಅಂತ? ಖಂಡಿತವಾಗ್ಲೂ ಈ ಪ್ರಶ್ನೆ ನನಗೂ ಕೂಡ ಇದೆ. ಇವತ್ತು ಮಹಿಳಾ ಮೀಸಲಾತಿ ಅಂತೀವಿ, 33% ಅಷ್ಟು ಹೆಣ್ಮಕ್ಳಿಗೆ ಅವಕಾಶಗಳನ್ನ ಕೊಡಬೇಕು ಅಂತೀವಿ. ಅವಕಾಶಗಳು ಇದ್ದು, ಎಲ್ಲ ಒಂದು ಸಾಮರ್ಥ್ಯ ಇದ್ದು ಕೂಡ ಈ ತರ ಅವಕಾಶಗಳು ತಪ್ಪುತ್ತೆ ಅಂತಂದ್ರೆ ಇದರಿಂದ ಯಾವ ರೀತಿಯ ಒಂದು ಇದು ಇದೆ ನನಗೂ ಅದು ಅರ್ಥ ಆಗ್ಲಾರ್ದಂತ ಯಕ್ಷ ಪ್ರಶ್ನೆ ಇವತ್ತು. ಖಂಡಿತವಾಗ್ಲೂ ನನಗೂ ಇನ್ನ ಪ್ರಶ್ನೆ ಆಗಿ ಉಳಿದಿದೆ. ನಾವು ಬಾಯಿ ಮಾತಲ್ಲಿ ಆಗ್ಬಾರ್ದು. ಇವತ್ತು ನಾವು ಡೆವಲಪ್ಡ್ ಇಂಡಿಯಾ ಅಂತೀವಿ, ನಮ್ಮ ಭಾರತ ದೇಶ ಮುಂದೆ ಬರಬೇಕು, ಕರ್ನಾಟಕ ಸದೃಢ ಆಗಬೇಕು, ಎಲ್ಲ ಕನಸನ್ನ ಕಾಣ್ತೀವಿ, ಎಲ್ಲದನ್ನು ನಾವು ಹೇಳ್ತೀವಿ. ಬರೀ ಬಾಯಿ ಮಾತಕ್ಕೆ ಇವತ್ತು ಅದು ಉಳ್ಕೊಂಡು ಹೋಗ್ಬಾರ್ದು. ಅದನ್ನ ಕಾರ್ಯರೂಪಕ್ಕೂ ತರುವಂಥದ್ದನ್ನ ಸಾಮರ್ಥ್ಯ ಉಳ್ಳುವಂಥವ್ರಿಗೆ, ಜನರ ಅಪೇಕ್ಷೆ ಪಡುವಂಥವ್ರಿಗೆ ಕೊಟ್ರೆ ಖಂಡಿತವಾಗ್ಲೂ ಇವತ್ತೇನು ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ಅಪೇಕ್ಷೆ ಮಾಡ್ತಿತ್ತು ನನಗೆ ಕೊಟ್ಟಿದ್ರೆ ಖಂಡಿತವಾಗ್ಲೂ ಆ ಒಂದು ಡಬಲ್ ಡಿಜಿಟ್ ನಾನು ಆಗ್ತಿದ್ದೆ ಅಂತ ನನಗೊಂದು ಭರವಸೆ, ಕಾನ್ಫಿಡೆನ್ಸ್ ಇತ್ತು ನನಗೆ. ಓಕೆ, ಇವಾಗ ಸಂಯುಕ್ತ ಅವರು ಟಿಕೆಟ್ ಕೊಟ್ಟ ಆದ ನಂತರ ನೀವು ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರಿ, ಆಮೇಲೆ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರಿ ಆರಂಭದ ದಿನಗಳಲ್ಲಿ. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳು ಆದ್ಮೇಲೆ ಅದೆಲ್ಲದನ್ನು ಕೂಡ ವಾಪಸ್ ತಗೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೆಲಸವನ್ನ ಮಾಡಿದ್ರಿ. ಆದ್ರೆ ಸಂಯುಕ್ತ ಅವ್ರಿಗೆ ಸಂಬಂಧಪಟ್ಟಂತೆ ನೀವು ಪ್ರಚಾರಕ್ಕೆ ಹೋಗ್ಲಿಲ್ಲ. ಅವರ ಸೋಲಿಗೆ ನೀವು ಕಾರಣ ಅನ್ನೋದು ಮಾತುಗಳು ಶುರುವಾಗಿತ್ತು. ಇದನ್ನ ನೀವು ಒಪ್ಕೋತೀರಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು ನೋಡಿ, ನನಗೆ ಒಂದು ಕಡೆ ಟಿಕೆಟ್ ಇಂದ ವಂಚಿತರಾಗಿದ್ದೆ, ಅದು ಒಂದು ಕಡೆ ಆ ಅಸಮಾಧಾನ ಇದ್ದೇ ಇರುತ್ತೆ. ನಾನು ಪಕ್ಷಕ್ಕೆ ಯಾವತ್ತೂ ಕೂಡ ಇದನ್ನ ಮಾಡ್ದೋಳಲ್ಲ. ಅವರ ನಾಮಿನೇಷನ್ಗೂ ಕೂಡ ಹೋಗಿದ್ದೆ, ಇವತ್ತು ಅವರ ಪರವಾಗಿ ಕೆಲಸ ಮಾಡಿದೀವಿ. ನನಗೆ ಪಕ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಕಾರ್ಯನಿರ್ವಹಿಸೋದಕ್ಕೆ ಅವಕಾಶವನ್ನ ಕೊಟ್ಟಾಗ, ಅಲ್ಲಿ ನನ್ನ ಅಗತ್ಯ ಇದೆ ಅಂತ ಹೇಳಿದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ನಾನು ಸಂಪೂರ್ಣವಾದಂತಹ ಶ್ರಮ ವಹಿಸಿದೆ. ಇವತ್ತು ಕೊಪ್ಪಳದಲ್ಲಿ ಸಂಸದರಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಅವರು ಗೆದ್ದಿದ್ದಾರೆ. ನನಗೆ ಪಕ್ಷ ಎಲ್ಲಿ ಜವಾಬ್ದಾರಿ ಕೊಡುತ್ತಾ ನಾನು ಅಲ್ಲಿ ಖಂಡಿತವಾಗ್ಲೂ ಮಾಡಿದ್ದೀನಿ. ಸೋಲು ಗೆಲುವು ಜನರ ಒಂದು ನಿರ್ಧಾರ, ಜನರ ಒಂದು ಅಭಿಪ್ರಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಏನೇ ಇದ್ರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಡನಾಟ ಇಲ್ಲ, ಜಿಲ್ಲೆಯಲ್ಲೇ ಅವರ ಪರಿಚಯ ಇಲ್ಲ ಅಂತಂದಾಗ ಇವತ್ತು ಜನರ ಒಂದು ಅಭಿಪ್ರಾಯ, ಜನರ ಒಂದು ನಿರ್ಧಾರ ಆಗಿರುತ್ತೆ. ಅವ್ರ ನಿರ್ಧಾರನೇ ಅಂತಿಮ. ಓಕೆ, ರಾಜಕೀಯದಲ್ಲಿ ಹೆಣ್ಮಕ್ಳು ಬೆಳಿಬೇಕು ಅಂತ ಅಂದ್ರೆ ಅರ್ಹತೆ, ಅದೃಷ್ಟ ಎರಡೂ ಇರ್ಬೇಕಾ? ಹೇಗಿರ್ಬೇಕು? ಖಂಡಿತವಾಗ್ಲೂ ಎರಡೂ ಇರ್ಬೇಕು. ಹಿಂದೆ ಒಂದು ದೊಡ್ಡ ಶಕ್ತಿನೂ ಇರ್ಬೇಕು, ನಮ್ಮ ಪರವಾಗಿ ನಿಂತ್ಕೊಳೋ ಅಂತರು. ಅದ್ರ ಜೊತೆಗೇನೆ ಎರಡೂ ಇರ್ಬೇಕು ಅನ್ನೋವಂಥದ್ದು ನನ್ನ ಅಪೇಕ್ಷೆ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಕೂಡ ಸಾಕಷ್ಟು ದುಡಿತಾರೆ ಪಕ್ಷಕ್ಕೆ ನಿಷ್ಠರಾಗಿ. ಅವರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗ್ಬೇಕಾಗಿರುತ್ತೆ. ಎಲ್ಲೋ ಗುರುತಿಸುವಲ್ಲಿ ವಿಫಲರಾಗ್ತಾರೆ, ಎಲ್ಲೋ ಅವ್ರನ್ನ ಕೆಲವೊಂದು ಸಮಯದಲ್ಲಿ ತುಳಿಯುವಂತದ್ದಾಗ್ತದೆ. ಇದು ಆಗ್ಬಾರ್ದು. ಎಲ್ಲ ಹೆಣ್ಮಕ್ಳು ಇವತ್ತು ಕೆಲಸ ಮಾಡದಂತವ್ರಿಗೆ, ಬಸವಣ್ಣವ್ರು ಹೇಳ್ತಿದ್ರು ಕಾಯಕವೇ ಕೈಲಾಸ ಅಂತೇಳಿ. ಇವತ್ತು ದುಡ್ದಂತವ್ರಿಗೆ ಕೂಲಿ ಸಿಗ್ಬೇಕು ಅನ್ನುವಂಥದ್ದನ್ನ ಎಲ್ಲಾದ್ರೂ ಇದೆ. ದುಡ್ದಂತವ್ರಿಗೆ ಗುರುತಿಸಿ ಅವ್ರಿಗೆ ಸ್ಥಾನಮಾನಗಳನ್ನ ಕೊಡುವಂಥದ್ದು ಆಗ್ಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷೆ ಸ್ಥಾನದ ಆಕಾಂಕ್ಷಿ ಕೂಡ ನೀವು ಆಗಿದ್ರಿ, ಅದು ಕೂಡ ಕೈ ತಪ್ಪೋಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವತ್ತು ಪಕ್ಷ ಸಂಘಟನೆ ಯಾವಾಗೂ ಕೂಡ ನನಗೇನೇ ಜವಾಬ್ದಾರಿ ಕೊಟ್ಟರು ಸಂಪೂರ್ಣವಾಗಿ ನಿಭಾಯಿಸಿದ್ದೀನಿ ನನ್ನ ಪಕ್ಷದ ಒಂದು ಜವಾಬ್ದಾರಿಯನ್ನ. ಒಂದು ಟಿಕೆಟ್ ಕೈ ತಪ್ಪಿದಾಗ ನನಗೆ MLC ಅಥವಾ ಒಂದು ಪಕ್ಷದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೇಳಿದ್ದು. ಅದು ಎರಡನ್ನೂ ಕೂಡ ಕೈ ತಪ್ಪು ಹೋಗಿದೆ. ಮುಂದಿನ ದಿನಮಾನದಲ್ಲಿ
ನನ್ನ ಒಂದು ಪಕ್ಷದ ನಿಷ್ಠೆಯನ್ನ ಪಕ್ಷಕ್ಕೆ ಮಾಡುವಂತ ಕೆಲಸಗಳನ್ನ ಗುರುತಿಸಿ ಅವಕಾಶಗಳು ನೀಡಬಹುದು ಅನ್ನುವಂತ ಒಂದು ಭರವಸೆ ಇದೆ. ಓಕೆ, ಇವಾಗ್ಲೂ ಅದೇ ಭರವಸೆನಲ್ಲೇ ಇದ್ದೀರಾ ನೀವು, ಅಥವಾ ಅದರಿಂದ ಆಚೆ ಬಂದು ಬೇರೆ ಏನಾದ್ರೂ ನಿರ್ಧಾರ ಕೈಗೊಳ್ಳೋದು ಅದನ್ನ ಮಾಡ್ತೀರಾ? ಖಂಡಿತವಾಗ್ಲೂ ಇವತ್ತು ಒಂದು ಭರವಸೆ, ಒಂದು ನಂಬಿಕೆ, ಒಂದು ಗುರಿ ಮನುಷ್ಯನಿಗೆ ಬಹಳ ಮುಖ್ಯ. ಅದಿದ್ರೇನೆ ಮುಂದೆ ಹೋಗೋದಕ್ಕೆ ಸಾಧ್ಯ. ಮುಂದೆ ನಾವೇನೋ ಆಗ್ತೀವಿ ಎನ್ನುವಂತ ಒಂದು ಗುರಿಯನ್ನ ಇಟ್ಕೋಬೇಕು. ಒಂದು ಭರವಸೆ ಏನೋ ಆಗುತ್ತೆ ಅನ್ನೋ ಅಂತ ಒಂದು ಭರವಸೆನ ಇಟ್ಕೋಬೇಕು. ಎರಡು ಕೂಡ ಇಟ್ಕೊಂಡು ಮುನ್ನಡೆಯುವಂತಳು. ನಾನು ಪಕ್ಷಕ್ಕೆ ನಾನು ನಿಷ್ಠೆಯಿಂದ ದುಡ್ದಿದ್ದೀನಿ ಅಂತ ಅಂದ್ಮೇಲೆ ಎಲ್ಲೋ ಒಂದ್ ಹತ್ರ ಅವಕಾಶ ಕೊಡ್ತಾರೆ ಅನ್ನುವಂತ ಭರವಸೆ ಒಂದ್ ಕಡೆ ಆದ್ರೆ, ನನ್ನದೇ ಆದಂತ ಒಂದು ಫೌಂಡೇಶನ್ ಇದೆ. ಅದರಿಂದನೂ ಕೂಡ ನಾನು ಜನಸಾಮಾನ್ಯರ ಕೆಲಸವನ್ನ ಇವತ್ತು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಸಹಾಯ ರೀತಿ ಆಗುವಂತ ಕೆಲಸಗಳನ್ನ ಈಗ ಮಾಡ್ತಾ ಇದ್ದೀವಿ. ಮುಂದೆ ಕೂಡ ಅದನ್ನ ಮುಂದುವರಿಸಬೇಕು ಅಂತೇಳಿ ನನ್ನ ಅಭಿಪ್ರಾಯ ಇದೆ. ರಾಜಕೀಯಕ್ಕೆ ಹೊಸದಾಗಿ ಬರುವಂತಹ ಹೆಣ್ಮಕ್ಳಿಗೆ ಒಂದೆರಡು ಟಿಪ್ಸ್ ಕೊಡಿ. ರಾಜಕಾರಣಕ್ಕೆ ಹೊಸದಾಗಿ ಬರುವಂತ ಹೆಣ್ಣುಮಕ್ಳಿಗೆ, ಹೆಣ್ಣುಮಕ್ಳು ವಿಶೇಷವಾಗಿ ರಾಜಕಾರಣಕ್ಕೆ ಬಂದ ತಕ್ಷಣ ರಾಜಕೀಯನೇ ಸರ್ವಸ್ವ ಅಂತ ಹೇಳಿ ಅದನ್ನ ಅಳವಡಿಸ್ಕೊತಾರೆ. ಅದು ನಾನು ಆಗ್ಬಾರ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಕುಟುಂಬ ಪ್ಲಸ್ ರಾಜಕಾರಣ. ರಾಜಕಾರಣ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಅವಾಗ ಪಟ್ಟಂತ ಹೊಡೆಯುತ್ತಾ ಗೊತ್ತಿಲ್ಲ. ಆದ್ರಿಂದ ಒಂದು ಹಾಬಿ, ಒಂದು ನಮಗೆ ಅವಕಾಶ, ಒಂದು ನಮ್ಮ ಹಾಬಿ ಆಗಿರ್ಬೇಕು ಹೊರತು ಅದನ್ನೇ ಜೀವನ ಅಂತ ಹೇಳಿ ಅಳವಡಿಸ್ಕೊಂಡು ನಾವು ಅದರಲ್ಲೇ ಸಂಪೂರ್ಣವಾಗಿ ಇರೋದ್ರ ಬದಲು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು, ಯಾಕಂತಂದ್ರೆ ಒಂದೇನಾದ್ರೂ ಕೆಟ್ಟದಾಗ ಆಯ್ತು ಅಂದ್ರೆ ನಿರಾಸೆ ಆಗೋದು, ಅದರಿಂದ ಡಿಪ್ರೆಷನ್ಗೆ ಹೋಗೋದು. ಹೆಣ್ಮಕ್ಳು ಅಂದ್ರೆ ಸೂಕ್ಷ್ಮ ಮನಸ್ಥಿತಿ ಇರೋವಂಥವ್ರು. ಎಲ್ಲರೂ ಗಟ್ಟಿ ಮನಸ್ಸರು, ಒಂದು ಸದೃಢ ಮನಸ್ಥಿತಿ ಇರೋರು ಇರಲ್ಲ. ಆ ರೀತಿ ಇದ್ದಾಗ ಹೆಣ್ಮಕ್ಳು ಇದನ್ನ ಹೆಚ್ಚಾಗಿ ತಗೊಳೋದಕ್ಕಿಂತ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡುವಂಥದ್ದು ಆಗ್ಬೇಕು ಅಂತ ಒಂದು ಆಸೆಯನ್ನ ಇಟ್ಕೊಳ್ಬೇಕು. ಆಗ್ತೀವಿ ಏನೋ ಅಂತ ಆಸೆಯನ್ನ ಕಡಿಮೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟೇನಾ? ಅಷ್ಟಿದ್ರೆ ಸಾಕನ್ಸುತ್ತಾ? ಅದ್ರ ಜೊತೆಗೇನೆ ನಾವು ಸಾಧಿಸ್ತೀವಿ. ನಾವು ಇವತ್ತು ಮಹಿಳೆ, ನಾವೇನು ಸಾಧನೆ ಮಾಡೋದಕ್ಕಾಗಲ್ಲ. ಒಂದತ್ರ ಅವಕಾಶ ತಪ್ಪಿತು ಅಂತಂದ್ರೆ ನಾವು ಆಯ್ತಪ್ಪ ಮುಗ್ದೋಯ್ತು ಅನ್ನೋದಕ್ಕಿಂತ ನಾವು ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಸ್ವಾಭಿಮಾನಿಗಳು, ಧೈರ್ಯ ಜಾಸ್ತಿ ಇರುವಂಥವ್ರು. ಆ ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಂಡು ಮುನ್ನಡೆಯುವಂಥದ್ದನ್ನ ಮಾಡಬೇಕು. ತಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಇರಬೇಕು. ಹೆಣ್ಣುಮಕ್ಕಳು ಏನೋ ಒಂದಕ್ಕೆ ಯಾವುದೋ ಒಂದು ಇದ್ರಲ್ಲಿ ಬಲಿಯಾಗೋದಕ್ಕಿಂತ ತಮ್ಮದೇ ಆದಂಥ ಚೌಕಟ್ಟನ್ನ ಮಾಡಿಕೊಂಡು ಅದೇ ಒಂದು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲದೂ ಮುಖ್ಯ. ಗಂಡು ಮಕ್ಕಳಿಗೆ ನಾವು ಏನೇ ಇದ್ರೂ ಬೆಟ್ ಮಾಡಿ ತೋರಿಸಲ್ಲ. ಹೆಣ್ಮಕ್ಳಿಗೆ ಅದು ಜಾಸ್ತಿ. ಹೊರಗಡೆ ಓಡಾಡ್ತಾರೆ ಅಂದ ತಕ್ಷಣ ಜಾಸ್ತಿ. ಆದ್ರಿಂದ ಹೆಣ್ಣುಮಕ್ಕಳು ಆದಷ್ಟು ಸಮಾಜದಲ್ಲಿ ತಮ್ಮ ಒಂದು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಿಕೊಂಡು ಸಾಧನೆಯನ್ನ ಮಾಡ್ಲಿ ಅಂತೇಳಿ ನಾನು ಅವ್ರಿಗೆ ಆಶಿಸ್ತೀನಿ. ಓಕೆ ಮೇಡಮ್, ಇವಾಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಹೆಣ್ಮಕ್ಳಿಗೆ ಅಂತಾನೆ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಗಳಿದೆ, 5 ಗ್ಯಾರಂಟಿಗಳ ಪೈಕಿ. ಆ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವತ್ತು ಗ್ಯಾರಂಟಿಗಳನ್ನ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಆದಾಯನೂ ಕೂಡ ಹೆಚ್ಚಿಗೆ ಆಗಿದೆ. ಹೆಣ್ಣುಮಕ್ಳು ಅದರಿಂದ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಂದಂತದ್ರಿಂದ. ಹಲವಾರು ಜನ ಇವತ್ತು ಬೇರೆ ಬೇರೆ ಒಂದು ದಾನ ಧರ್ಮ ಮಾಡ್ಬೇಕು ಅಂತಿದ್ರು, ಆಗಿರ್ಲಿಲ್ಲ. ಈ ಒಂದು ದುಡ್ಡಿಂದ ದಾನ ಧರ್ಮ ಮಾಡ್ತಾ ಇದ್ದಾರೆ. ಇದಕ್ಕೆ ಗೌರ್ಮೆಂಟ್ ಇಂದ ಮತ್ತೆ ರಿಟರ್ನ್ ಬರ್ತಾ ಇದೆ, ಆದಾಯ ಹೆಚ್ಚಿಗೆ ಆಗಿದೆ. ಯಾರ್ಯಾರು ಏನೇನೋ ಮಾತಾಡ್ತಾರೆ, ಗ್ಯಾರಂಟಿಯಿಂದ ಹಾಳಾಯ್ತು, ಇವತ್ತು ಇದಾಯ್ತು ಅಂತ. ಖಂಡಿತವಾಗ್ಲೂ ಇಲ್ಲ. ಗೌರ್ಮೆಂಟ್ ಇಂದ ನಾವು ತೆರಿಗೆ ಆಗಿರ್ಬೋದು, ಆದಾಯ ಆಗಿರ್ಬೋದು ಹೆಚ್ಚಿಗೆ ಆಗಿದೆ. ಅಂತದ್ರಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತ ಗ್ಯಾರಂಟಿ ನನಗೆ ತೃಪ್ತಿ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತಿದ್ರು, ಸಂಬಂಧಿಕರ ಮನೆಗಳಿಗೆ ಹೋಗ್ಬೇಕು ಅಂತಿದ್ರು, ಎಲ್ಲವೂ ಕೂಡ ಇವತ್ತು ಪೂರ್ಣಗೊಳ್ದಿದೆ. ಅದ್ರಲ್ಲಿ ಇವತ್ತು ಗಂಡನ ಮುಂದೋ ಮಗನ ಮುಂದೋ ಕೈ ಚಾಚಿ ನಿಂತ್ಕೊಡುವಂತ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳದು. ಈಗ ತಿಂಗಳಿಗೆ 2,000 ರೂಪಾಯಿ ಅಂತಂದ್ರೆ ಅವರ ಜೀವನವನ್ನ ನಡೆಸುವಷ್ಟು ಸ್ವಾವಲಂಬಿಗಳಾಗಿ ಜೀವನ ನಡೆಸುವಷ್ಟು ಸದೃಢರಾಗಿದ್ದಾರೆ ಇವತ್ತು ಹೆಣ್ಮಕ್ಳು. ಫ್ರೀ ಬಸ್ ಅಂತೂ ಸಾಕಷ್ಟು ಸದ್ದು ಮಾಡ್ಬಿಟ್ಟು ಅವಾಗ ಫಸ್ಟ್ ಇಂಪ್ಲಿಮೆಂಟ್ ಆಗಿದ್ದೆ ಶಕ್ತಿ ಯೋಜನೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಹತ್ರ ಹೋಗಿ ಒಂದು ಜಾರಿ ಮಾಡಿದ್ರು. ಅವಾಗ ಫಸ್ಟ್ ಈ ಬಸ್ಗೆ ಹತ್ತುವಾಗ ಬಸ್ ನಮಸ್ಕಾರ ಮಾಡ್ಕೊಂಡು ಹತ್ತಿದ್ದು, ಟಿಕೆಟ್ ಇಲ್ಲದೇನೆ ಓಡಾಡಿದ್ದು, ಧರ್ಮಸ್ಥಳಗಳ ಬೇರೆ ಬೇರೆ ಪುಣ್ಯಕ್ಷೇತ್ರಗಳೆಲ್ಲ ಫುಲ್ ರಶ್, ಬಸ್ಸೇ ಸಾಕಾಗ್ದೇನೆ ಬಸ್ಸನ್ನೇ ಖರೀದಿ ಮಾಡ್ಬಿಟ್ಟು ಸಾರಿಗೆ ಇಲಾಖೆ. ಅಷ್ಟರ ಮಟ್ಟಿಗೆ ಅದು ಶಕ್ತಿ ಯೋಜನೆ ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಡ್ತು. ಇವಾಗ್ಲೂ ಕೋಟ್ಯಾಂತರ ಜನರು ಮಹಿಳೆಯರು ಓಡಾಡ್ತಾ ಇದ್ದಾರೆ. ತುಂಬಾ ಖುಷಿ ವಿಚಾರ ಏನು ಅಂದ್ರೆ ಇದ್ರಲ್ಲಿ ಮೇಡಮ್, ಪೌರ ಕಾರ್ಮಿಕರು ಎಲ್ರು ಕೂಡ ಬಸ್ಸಲ್ಲಿ ಹೋಗ್ತಾ ಇರ್ಲಿಲ್ವಂತೆ. ಏನಕ್ಕೆ ಅಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು ನಾವು, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಇವಾಗ ಪೌರ ಕಾರ್ಮಿಕರು ಕೂಡ, ನಾನು ಅವ್ರೊಬ್ಬರನ್ನೇ ಹೇಳ್ತಾ ಇಲ್ಲ, ಬಡವರು, ಕೂಲಿ ಕೆಲಸ ಮಾಡೋರು ಎಲ್ರು ಕೂಡ, ಪೌರ ಕಾರ್ಮಿಕರು ಕೂಡ ಇವಾಗ ಬಸ್ಸಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂತಹದ್ದೆಲ್ಲ ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗತ್ತೆ?
ನಮ್ಮ ಜಿಲ್ಲೆ ಗ್ರಾಮೀಣ ಪ್ರದೇಶದಲ್ಲಿ ನರೇಗಾ ಕೆಲ್ಸಕ್ಕೆ ಹೋಗೋರು, ಕೂಲಿ ಕೆಲಸ ಮಾಡೋರು, ಹೌದು, ಕೂಲಿ ಕೆಲ್ಸಕ್ಕೆ ಹೋಗೋರು ಸಾಕಷ್ಟು ಜನ. ಆ ನರೇಗಾ ಕೆಲ್ಸಕ್ಕೆ ಹೋಗೋರೆಲ್ಲ ದಿನಕ್ಕೆ 100 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋದು ಬರೋದಕ್ಕೆ ಖರ್ಚು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಕೆಲಸ ಇಲ್ಲಿರ್ತಲ್ಲಿ. ಅಂತದ್ರಲ್ಲಿ ಇವತ್ತು ಉಚಿತವಾಗಿ ಫ್ರೀ ಟಿಕೆಟ್ ಅಂತ ಅಂದ್ರೆ ಬಸ್ಸಲ್ಲಿ ಇವತ್ತು ಸಾಕಷ್ಟು ಉಳಿತಾಯ ಆಯ್ತು. ಆ ಹೆಣ್ಣು ಮಗಳು ಅದನ್ನ ಮತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಇನ್ಯಾವುದೋ ಉಳಿತಾಯಕ್ಕೋ ಬಳಸ್ಕೋತಾರೆ. ಇದರಿಂದ ಸಾಕಷ್ಟು ಹೆಣ್ಮಕ್ಳಿಗೆ ಖುಷಿ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲಾ ವರ್ಗದವ್ರಿಗೂ ಇವತ್ತು ಸಾಕಷ್ಟು ಖುಷಿ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಸ್ ಮೇಡಮ್, ನೀವು ಬಸ್ಸಲ್ಲೆಲ್ಲ ಓಡಾಡ್ತೀರಾ? ಖಂಡಿತವಾಗ್ಲೂ ಓಡಾಡ್ತೀನಿ, ಯಾವಾಗಲೂ ಅವಕಾಶಗಳು ಸಿಕ್ಕಾಗ. ಟ್ರಾವೆಲ್ ಮಾಡ್ತಿರ್ತೀರಾ? ಓಕೆ ಮೇಡಮ್, ಇವಾಗ ಸ್ವಲ್ಪ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಬಿಜೆಪಿನಲ್ಲಿನೇ ಇವಾಗ 2 ಬಣಗಳಾಗ್ತಾ ಇದೆ, ಗೊತ್ತಿದೆ. ಇವಾಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದ್ ಕಡೆ ಯತ್ನಾಳ್ ಅವರ ಟೀಮು ಒಂದ್ ಕಡೆ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು? ನೋಡಿ, ಇವತ್ತು ಅವರವರ ಆಂತರಿಕ ಕಿತ್ತಾಟ ಇದು ಕಾರ್ಯಕರ್ತರ ಮೇಲೆ ಒಂದು ಪರಿಣಾಮ ಬೀರಬಾರ್ದು ಅಂತೇಳಿ. ಬಣಗಳಾದಾಗ ಕಾರ್ಯಕರ್ತರು ಡೈವರ್ಟ್ ಆಗ್ತಾರೆ, ಪಕ್ಷ ಸಂಘಟನೆ ಆಗೋದಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಮೇಲೆ ಕೇಂದ್ರದಲ್ಲಿ ಅಷ್ಟೇ ಪಕ್ಷ ಸದೃಢವಾಗಿದ್ರೆ ಸಾಲದು. ಇವತ್ತು ರಾಜ್ಯದಿಂದ ಗ್ರಾಮ, ಗ್ರಾಮದಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ಕೇಂದ್ರ ಅಂತ ಹೇಳ್ತೀವಿ. ಇವತ್ತು ಇಲ್ಲೇ ಸದೃಢ ಇಲ್ಲ ಪಕ್ಷ ಅಂತಂದ್ರೆ ಮೇಲೆ ಇದನ್ನು ಉಪಯೋಗ ಇಲ್ಲ. ಇವತ್ತು ತಮ್ಮ ಆಂತರಿಕ ಜಗಳವನ್ನ ಬೀದಿಗೆ ತರೋ ಬದಲು ಅಲ್ಲೇ ಒಂದು ಸರಿ ಮಾಡಿಕೊಂಡು ಇವತ್ತು ಹೈಕಮಾಂಡ್ ಮೀರಿ ಮಾತಾಡ್ತಾರೆ ಅಂತಂದ್ರೆ ಪಕ್ಷದ ಶಿಸ್ತು ಬದ್ಧತೆ ಯಾವ ರೀತಿ ಇದೆ ಅಂತೇಳಿ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೋಬೇಕಿರೋದು. ಇದು ಸರಿ ಅಲ್ಲ ಅಂತೇಳಿ. ಯಾಕಂದ್ರೆ ಮುಂದಿನ ಒಂದು ಕಾರ್ಯಕರ್ತರಿಗೆ, ಮುಂದಿನ ಪೀಳಿಗೆಗೆ ನಾವು ಸಂದೇಶವನ್ನ ನೀಡಬೇಕು. ಅಂತದ್ರಲ್ಲಿ ಇವತ್ತು ಆಂತರಿಕ ಕಿತ್ತಾಟದ ಸಂದೇಶ ನೀಡಿದ್ರೆ ಅಂತಂದ್ರೆ ಗ್ರಾಮಗಳಲ್ಲಿ ಬಣ ಆಗುತ್ತೆ, ಜಿಲ್ಲೆಗಳಲ್ಲಿ ಬಣ ಆಗುತ್ತೆ. ಇದು ಯಾವುದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಸದೃಢ ಸಮಾಜದ ಒಳ್ಳೆ ಬೆಳವಣಿಗೆ ಅಲ್ಲ. ಓಕೆ, ನೀವು ಒಂದ್ ಕಡೆ ರಾಜಕಾರಣಿಯಾಗಿ ಕೂಡ ಗುರುತಿಸ್ಕೊಂಡವರು, ಅದ್ರ ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ದೀರಾ ವಿವಿಕೆ ನಿಮ್ದೇ ಫೌಂಡೇಶನ್ ವತಿಯಿಂದ. ಅದ್ರ ಬಗ್ಗೆ ಹೇಳಿ ಮೇಡಮ್. ಯಾಕಂದ್ರೆ ನಾನ್ ಕೇಳಿರೋ ಮಟ್ಟಿಗೆ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಜಿಲ್ಲೆಗಳನ್ನು ಕೂಡ ಆ ಫೌಂಡೇಶನ್ ಮೂಲಕ ಸಾಕಷ್ಟು ಕೆಲಸಗಳು ಆಗ್ತಾ ಇರುವಂತದ್ದು. ಅದು ಉದ್ಘಾಟನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸರ್ ಬಂದಿದ್ರು. ಆ ಫೌಂಡೇಶನ್ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾಗಿಂದನೂ ಕೂಡ ನನ್ನ ಒಂದು ತಮ್ಮ ಕುಟುಂಬದ ಸದಸ್ಯರಾಗಿ ತಮ್ಮ ಮಗಳ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ಬಂದವರು ಅವರು. ಇವತ್ತು ನಾನು ಒಂದು ಫೌಂಡೇಶನ್ ಮಾಡಿದ್ದೀನಿ. KS ಹಾಗೂ PSI ಎಕ್ಸಾಮ್ಗಳಿಗೆ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದೀನಿ 200 ಜನ ವಿದ್ಯಾರ್ಥಿಗಳಿಗೆ ಅಂದಾಗ ಬಹಳ ಖುಷಿ ಪಟ್ರು ಅವರು. ಒಬ್ಬ ಹೆಣ್ಮಗಳಾಗಿ ಈ ಒಂದು ನಿರ್ಧಾರವನ್ನ ತಗೊಂಡು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತೇಳಿ. ಆ ಒಂದು ಕಾರ್ಯಕ್ರಮಕ್ಕೆ ಹಲವಾರು ತೊಂದರೆಗಳ ನಡುವೆ, ಹಲವಾರು ಒಂದು ಇದ್ರಗಳ ನಡುವೆ ಬಂದು ಉದ್ಘಾಟನೆಯನ್ನ ತಾವೇ ಮಾಡಿದ್ರು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಕೂಡ ಒಬ್ಬ ಮಹಿಳೆ ಇವತ್ತು ಫೌಂಡೇಶನ್ ಅನ್ನ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೊಂದು ಪ್ರೋತ್ಸಾಹವನ್ನ ನೀಡಬೇಕು ಅಂತೇಳಿ ಬಂದು ಉದ್ಘಾಟನೆಯನ್ನ ಮಾಡಿದ್ರು. ಇವತ್ತು ಅದರಿಂದ ಒಂದು 40 ಜನ ವಿದ್ಯಾರ್ಥಿಗಳು ಇವತ್ತು ಒಂದು ಉನ್ನತ ಸ್ಥಾನಮಾನಗಳನ್ನ ಕಂಡುಕೊಂಡಿದ್ದಾರೆ. ನಾನು ಖುಷಿ ತಂದಿದೆ. ಇನ್ನ ಇದನ್ನ ಪ್ರತಿ ವರ್ಷನೂ ಕೂಡ ಮುಂದುವರಿಸಬೇಕು ಅನ್ನುವಂಥದ್ದು ನನ್ನ ಆಲೋಚನೆ ಇದೆ. ಜೊತೆಗೆ ಮಹಿಳೆಯರಿಗೂ ಕೂಡ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನ ಪ್ರತಿಬಿಂಬಿಸುವಂತ ಕಾರ್ಯಕ್ರಮಗಳಾಗಿರ್ಬೋದು, ಮಹಿಳೆಯರಿಗೆ ಆತ್ಮಧೈರ್ಯ, ಆತ್ಮಶಕ್ತಿಯನ್ನ ತುಂಬುವಂತ ಕಾರ್ಯಕ್ರಮಗಳಾಗಿರ್ಬೋದು ಮಾಡ್ತಾ ಬಂದಿದ್ದೀವಿ. ಇದು ನನ್ನ ಒಂದು ಪರಿಕಲ್ಪನೆ, ನನ್ನದೇ ಆದಂತ ಒಂದು ವಿಚಾರಗಳು. ಇವತ್ತು ಪಕ್ಷದಲ್ಲಿ ಒಂದಿಷ್ಟು ಶಿಸ್ತು ಬದ್ಧತೆ, ಒಂದಿಷ್ಟು ಪಕ್ಷದೇ ಆದಂತ ಸಿದ್ಧಾಂತಗಳು ಇರುತ್ತೆ. ಅದನ್ನ ಬಿಟ್ಟು ನಮ್ಮ ಸಿದ್ಧಾಂತಗಳನ್ನ, ನಮ್ಮ ಒಂದು ತತ್ವಗಳನ್ನ ನಾವು ಈ ಫೌಂಡೇಶನ್ ಮೂಲಕ ನಾನು ಏನು ಮಾಡ್ಬೇಕು ಅಂತ ಇರ್ತೀನೋ ಇದನ್ನ ಮುಕ್ತವಾಗಿ ಮಾಡ್ಬೋದು ಅನ್ನುವಂಥದ್ದು ನಾನು ಪರಿಕಲ್ಪನೆ. ಓಕೆ, ನಿಮ್ಮನ್ನ ನೀವು ಕೆಲವು ವರ್ಷಗಳ ನಂತರ ಯಾವ ಸ್ಥಾನದಲ್ಲಿ ನೋಡ್ಕೊಳ್ತೀರಾ? ಏನು ನಿಮ್ದು ರಾಜಕೀಯ ಭವಿಷ್ಯ ಏನು? ಖಂಡಿತವಾಗ್ಲೂ ಇವಾಗ ಕಳೆದ ಬಾರಿ ನಾನು ಶಾಸಕಿಯಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೋ ವಿಧಾನಸಭಾ ಕ್ಷೇತ್ರದ ಒಂದು ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲ ಒಂದು ಶಾಸಕ ಸ್ಥಾನಕ್ಕೆ. ಮುಂದಿನ ದಿನಮಾನದಲ್ಲಿ ರಾಜಕೀಯವಾಗಿ ಮಹಿಳೆಯರ ಅಗತ್ಯ ಸಾಕಷ್ಟು ಇರೋದ್ರಿಂದ ಯಾವುದೇ ಅವಕಾಶಗಳು ಬಂದರೂ ಕೂಡ ಒಂದು ಬರುವಂತ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಮುಂಬರುವಂತ ಲೋಕಸಭಾ ಚುನಾವಣೆ ಆಗಿರ್ಬೋದು, ಮೊದಲನೇದಾಗಿ ವಿಧಾನಸಭೆಯಲ್ಲೂ ಕೂಡ ನಾನು ಆಕಾಂಕ್ಷಿನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ವಿಧಾನಸಭೆಗೆ ನಾನು ಅವಕಾಶಗಳನ್ನ ಕೇಳಿದ್ರೆ ಇವತ್ತೇನೋ ಒಂದು ಜನಪ್ರತಿನಿಧಿ ಆಗ್ತಿದ್ದೆ ಅನ್ನುವಂಥ ಎಲ್ಲೋ ಒಂದು ಇದು ಅನಿಸಿಕೆ ನನಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮುಂದಿನ ಒಂದು ದಿನದಲ್ಲಿ ಜನನಾಯಕಿಯಾಗಿ
ಜನಪ್ರತಿನಿಧಿಯಾಗಿ ಜನ ಸೇವಕಿಯಾಗಿ ನಮ್ಮ ಜಿಲ್ಲೆಯ ಜನರ ಸೇವೆಯನ್ನು ನಾನು ಮಾಡೋದಕ್ಕೆ ಬಯಸ್ತೀನಿ. ಓಕೆ ಮೇಡಮ್, ಇವಾಗ ರಾಜಕಾರಣಿಗಳ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ. ಈಗ ವೀಣಾ ಕಾಶಪ್ಪನವರ ಅಂತ ಹೇಳಿದ್ರೆ ನನ್ನ ಒಪಿನಿಯನ್ನೇ ಬೇರೆ, ಬೇರೆಯವ್ರ ಒಪಿನಿಯನ್ನೇ ಬೇರೆ ಇರುತ್ತೆ. ನಾನು ಸುಮ್ನೆ ಒಂದಷ್ಟು ಜನದ ಹೆಸರು ಹೇಳ್ತೀನಿ, ಅವರು ನಿಮ್ ಯೋಚನೆಗೆ ಬಂದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು, ಆಯ್ತಾ? ಶೋಭಾ ಕರಂದ್ಲಾಜೆ ಒಬ್ಬ ದಿಟ್ಟ ಮಹಿಳೆ, ಇವತ್ತು ಮಧ್ಯಮ ವರ್ಗದಿಂದ ಬಂದರೂ ಕೂಡ ಎಲ್ಲವನ್ನ ಸವಾಲನ್ನ ಎದುರಿಸಿ ತನ್ನದೇ ಆದಂತ ಒಂದು ಸ್ಥಾನದಲ್ಲಿ ಇರುವಂತ ಒಬ್ಬ ಮಹಿಳೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತು ಕೆಳವರ್ಗದಿಂದ ಬಹಳ ಮಧ್ಯಮ ಕುಟುಂಬದಿಂದ ಬಂದು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡಿದಂತ ನಾಯಕಿ. ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಸರ್ ಅವರ ಒಂದು ಸುಪುತ್ರಿ, ಜೊತೆಗೆ ತಮ್ಮದೇ ಆದಂತ ಒಂದು ಶೈಲಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ನಾಯಕಿ. ಉಮಾಶ್ರೀ ರಂಗಭೂಮಿಯಿಂದ ಬಂದರೂ ಕೂಡ ರಾಜಕೀಯದಲ್ಲೂ ಮಹಿಳೆಯರು ಸಾಧನೆಯನ್ನ ಮಾಡಬಹುದು. ಇವತ್ತು ಬಡತನ ಕುಟುಂಬದಲ್ಲಿ ತಮಗಾದಂತ ಅವಮಾನಗಳನ್ನ ಸನ್ಮಾನದ ರೂಪದಲ್ಲಿ ಅದನ್ನ ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂತ ಸವಾಲುಗಳನ್ನ ಸ್ವೀಕಾರ ಮಾಡಿ ಇವತ್ತು ದಿಟ್ಟವಾಗಿ ನಿಂತಂತ ಒಬ್ಬ ಹಿರಿಯ ಮಹಿಳಾ ರಾಜಕಾರಣಿ ಅಂತ. ತೇಜಸ್ವಿನಿ ರಮೇಶ್ ಅವರು ಕೂಡ ಒಬ್ಬ ಮಾಧ್ಯಮದವರು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಿಂದ ರಾಜಕಾರಣದಲ್ಲೂ ನಾವು ಚಾಪನ್ನ ಮೂಡಿಸ್ಬೋದು, ಇವತ್ತು ರಾಜಕಾರಣದಲ್ಲೂ ನಮ್ಮ ಹೆಸರನ್ನ ನಾವು ಗಟ್ಟಿಗೊಳಿಸ್ಬೋದು ಅನ್ನುವಂತ ಒಬ್ಬ ನಾಯಕಿ ಅಂತ ಹೇಳಿದ್ರು. ಜಯಮಾಲಾ ಬಹಳ ಮೃದು ಸ್ವಭಾವದವರು, ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದಂತ ಚಾಪನ್ನ ತಮ್ಮದೇ ಆದಂತ ಹೆಸರನ್ನ ಮಾಡಿದಂಥವ್ರು. ಅದ್ರ ಜೊತೆಗೇನೆ ಇವತ್ತು ರಾಜಕಾರಣವನ್ನು ಕೂಡ ಸಮರ್ಪಕವಾಗಿ ನಿಭಾಯಿಸಿ ಇವತ್ತೇನು ನಾವು ಹೇಳ್ತೀವಿ ಮಹಿಳಾ ಕುಟುಂಬ ಹಾಗೂ ರಾಜಕಾರಣ ಹಾಗೂ ಚಿತ್ರರಂಗ ಕ್ಷೇತ್ರವನ್ನ ಸಮರ್ಪಕವಾಗಿ ನಿಭಾಯಿಸಿದಂತ ಯಾವತ್ತು ಕೂಡ ಸದಾ ಹಸನ್ಮುಖಿ ನಾಯಕಿ ಅಂತ ಹೇಳಿದ್ರು. ಸಂಯುಕ್ತ ಪಾಟೀಲ್ ಯುವ ನಾಯಕಿ, ಇನ್ನ ಸಾಕಷ್ಟು ಅನುಭವಗಳ ಕೊರತೆ ಇದೆ. ಅನುಭವ ಜೊತೆಗೆ ಜನರ ಒಡನಾಟ, ತಳಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಓಕೆ ಮೇಡಮ್, ರಾಜಕೀಯ ಒಂದ್ ಕಡೆ ನಾನು ಅವಾಗ್ಲೇ ಫಸ್ಟ್ ಕೇಳಿದೆ, ರಾಜಕಾರಣದಲ್ಲಿ ಇದ್ರೂ ಕೂಡ ಕುಟುಂಬ ನನ್ನ ಫ್ಯಾಮಿಲಿ ಅಂತ ಬಂದಾಗ ಯಾವುದೇ ಮಹಿಳೆ ಆದ್ರೂ ಕೂಡ ಎರಡನ್ನೂ ಸಕ್ಸಸ್ಫುಲ್ ಆಗಿ ನಿಭಾಯಿಸಲೇಬೇಕು. ಎಲ್ಲಾ ಕ್ಷೇತ್ರದಲ್ಲಿನೂ ಕೂಡ ಅದು ಸರ್ವೇ ಸಾಮಾನ್ಯ. ರಾಜಕೀಯ ಆಗಿರ್ಬೋದು, ಈಗ ನಾವಾದ್ರೂ ಅಷ್ಟೇನೆ, ಡಾಕ್ಟರ್ ಆದ್ರೂ ಅಷ್ಟೇನೆ, ಎಲ್ಲಾ ಕ್ಷೇತ್ರದಲ್ಲೂ ಹಾಗಿರುತ್ತೆ. ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಸರ್ ಫಿಲ್ಟರ್ಲೆಸ್, ನೀವು ಫಿಲ್ಟರ್ಲೆಸ್, ಹೆಂಗೆ ನಿಮ್ಮಿಬ್ರ ಮಧ್ಯೆ ವಾದಗಳಾಗ್ತಾ ಇರುತ್ತಾ? ಆಗುತ್ತೆ, ಕೆಲವೊಂದ್ಸರಿ ವಾದಗಳಾಗುತ್ತೆ. ಓಕೆ, ನನ್ನದೇ ಆದಂತ ತತ್ವ ಸಿದ್ಧಾಂತಗಳು ಬೇರೆ, ಅವ್ರದೇ ಆದಂತ ತತ್ವ ಸಿದ್ಧಾಂತಗಳು ಬೇರೆ. ಕೆಲವೊಂದ್ಸರಿ ಹೊಂದಾಣಿಕೆ ಆಗಲ್ಲ, ಅವಾಗ ಈ ತರ ವಾದಗಳಾಗೋದು ಸಹಜ. ನನ್ನ ತತ್ವ ಸಿದ್ಧಾಂತಗಳಿಗೆ ಬಿಟ್ಟು ಬರಲ್ಲ. ನೀವು MP ಚುನಾವಣೆಯಲ್ಲೇ ನೋಡಿದ್ರಿ. ಹೌದು. ಅದನ್ನ ಅವರು ಒಬ್ಬ ಶಾಸಕರಾಗಿ ಅವರ ಒಂದು ಕರ್ತವ್ಯವನ್ನ ನಿಭಾಯಿಸ್ಬೇಕಾಗಿತ್ತು. ನಾನು ಅವರ ಧರ್ಮಪತ್ನಿಯಾಗಿ ನನ್ನ ಕರ್ತವ್ಯವನ್ನ ನಿಭಾಯಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ಇವತ್ತು ನನ್ನ ಒಬ್ಬ ಮಹಿಳಾ ನಾಯಕಿ ಅಂತೇಳಿ ನಮ್ಮ ಜಿಲ್ಲೆಯವರು ಒಂದು ಕೆಲಸನ ಇಟ್ಕೊಂಡಂತವ್ರು. ಅನ್ಯಾಯ ಆದಾಗ ಪ್ರತಿಭಟಿಸುವಂತದ್ದು ಎಲ್ಲರ ಹಕ್ಕು. ಆ ನಿಟ್ಟಿನಲ್ಲಿ ಇವತ್ತು ಅವರನ್ನು ಮೀರು ಕೂಡ ನಾವು ಅವತ್ತು ಪ್ರತಿಭಟಿಸಿದ್ದನ್ನು ನೋಡಿದ್ವಿ. ಅವರದ್ದೇ ಆದಂತ ಒಂದು ತತ್ವ ಸಿದ್ಧಾಂತ. ಓಕೆ, ನಿಮ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಅಂದಾಗ ನೀವು ಜಾಸ್ತಿ ಆಬ್ವಿಯಸ್ಲಿ ಮನೆಯಲ್ಲೇನೆ ಸರ್ ಜೊತೆನೆ ಡಿಸ್ಕಸ್ ಮಾಡಿರ್ತೀರಾ. ಆ ಟೈಮಲ್ಲೆಲ್ಲ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅವರು? ಯಾಕಂದ್ರೆ ಮನೆಯಲ್ಲಿ ಇರೋರು ಸಮಾಧಾನ ಪಡಿಸಿದ್ರೇನೆ ನಮ್ಗೆ ತುಂಬಾ ಸೆಕ್ಯೂರ್ ಫೀಲ್ ಅಂತ ಅನ್ಸ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಹೇಗಿತ್ತು? ನೀವೇನ್ ಡಿಸ್ಕಸ್ ಮಾಡ್ತಾ ಇದ್ರಿ? ಅವಾಗ ನನಗೆ ಜಾಸ್ತಿ ಶಕ್ತಿ ತುಂಬಿದಂತರು ನನ್ನೆಲ್ಲ ಅಭಿಮಾನಿಗಳು, ನಮ್ಮೆಲ್ಲ ಕಾರ್ಯಕರ್ತರು ಅಂತ ಹೇಳಕ್ ಬಯಸ್ತೀನಿ. ಇವರು ಯಾವಾಗೂ ಕೂಡ ರಾಜಕಾರಣದಲ್ಲಿ ಇರೋದ್ರಿಂದ ಇವತ್ತು ಚುನಾವಣೆ ಅಂತಂದ್ಮೇಲೆ 24/7 ನಾವು ಪ್ರಚಾರ ಮಾಡ್ಬೇಕಾಗಿರುತ್ತೆ. ಹಲವಾರು ಪ್ರಕ್ರಿಯೆಗಳು, ಕೆಲಸಗಳು ಇರುತ್ತೆ. ಆ ನಿಟ್ಟಿನಲ್ಲಿ ನನ್ನ ಅನಿಸಿಕೆಗಳನ್ನ ಅವ್ರ ಹತ್ರ ಹಂಚ್ಕೊಳೋದಕ್ಕೂ ನನಗೆ ಸಾಧ್ಯ ಆಗ್ಲಿಲ್ಲ. ಬಹಿರಂಗವಾಗೇ ಎಲ್ಲ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ವಿ, ಅದು ಅವ್ರಿಗೂ ಗೊತ್ತಿರೋ. ಪರ್ಸನಲ್ ಆಗಿ ನೀವೇನ್ ಮಾತಾಡ್ತಿರ್ಲಿಲ್ಲ? ಇಲ್ಲ, ಅವ್ರ ಕೆಲ್ಸಕ್ಕೆ ಅವ್ರನ್ನ ನಾನು ಬಿಟ್ಟಿದ್ದೆ. ನಾನು ಅವ್ರಿಗೆ ಯಾವ್ದೋ ಅಡ್ಡಿಗಳನ್ನ ಮಾಡಿಲ್ಲ. ಹೌದು, ಅವ್ರದೇ ಆದಂತ ಒಂದು ಪಕ್ಷದ ಸಿದ್ಧಾಂತಗಳು, ಪಕ್ಷದ ನಿಲುವಿನಲ್ಲಿ ನಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ತೀರಾ ಅವರಿಗೆ ಕಷ್ಟ ಕೊಟ್ಕೊಂಡು ಹಠ ಮಾಡ್ಕೊಂಡು ಅವ್ರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಮಧ್ಯದಲ್ಲಿ ನೀವು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನೆ ಇದ್ರಾ? ಓಕೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ದು ಶೆಡ್ಯೂಲ್ ಏನಿರುತ್ತೆ ಮೇಡಮ್? ಯಾಕಂದ್ರೆ 2 ಮಕ್ಳಿದ್ದಾರೆ, ಟ್ವಿನ್ಸ್ ಇದಾರೆ, ಅವ್ರನ್ನ ನೋಡ್ಕೋಬೇಕು. ಆಮೇಲೆ ಬೆಳಗ್ಗೆಯಿಂದ ನನಗೆ ಸಂಜೆವರೆಗೂ ಕ್ಷೇತ್ರದಿಂದ ಫೋನ್ಗಳು ಬರ್ತಾ ಇರುತ್ತೆ. ಆದಷ್ಟು ಕೆಲಸಗಳು ಫೋನ್ ಮೂಲಕನೂ ಮಾಡ್ತೀವಿ. ಜೊತೆಗೆ ಮಕ್ಳು ಜವಾಬ್ದಾರಿನೂ ಇರೋದ್ರಿಂದ ಅವರ ಒಂದು ಲಾಲನೆ ಪಾಲನೆ ಆಗಿರ್ಬೋದು, ಮನೆ ವಿಚಾರಗಳಾಗಿರ್ಬೋದು, ಎಲ್ಲವನ್ನ ನಿಭಾಯಿಸ್ಕೊಂಡು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಶುರುವಾಗದೆ ಮಕ್ಳದೊಂದು ರೂಟೀನ್ ಇಂದ ಫಸ್ಟ್ ಬರೋದೇ ಕಾರ್ಯಕರ್ತರದ್ದು ಎಲ್ಲ ನಮ್ಮ ಜಿಲ್ಲೆಯ ಜನರು ಫೋನ್ಗಳು. ಆ ಫೋನ್ಗಳನ್ನ ಸ್ವೀಕರಿಸಿದ್ರ ಮೂಲಕ
ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸೋದಾಗಿರ್ಬೋದು, ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು, ಈ ತರ ಮಾಡ್ತಾ ಜೊತೆಗೆ ಮಕ್ಕಳದ್ದು ನನಗೆ ಆದಂತ ನಾನು ಸಮಯ ಕೊಟ್ಕೊಳೋದು ಬಹಳ ಕಡಿಮೆ ಅಂತ ಹೇಳೋದು ಬಯಸ್ತೀನಿ. ನಾನು ಯಾವಾಗ್ಲೂ ಕ್ಷೇತ್ರ ಜನ ಜೊತೆಗೆ ಇರೋದಕ್ಕೆ ಬಹಳ ಇಷ್ಟ ನನಗೆ. ಅವರ ಕಷ್ಟಗಳನ್ನ ಕೇಳೋದು, ಅವ್ರ ಜೊತೆಗೆ ನಾನು ಸಮಯನ ಕಳೆಯೋದು ಸಾಕಷ್ಟು ಖುಷಿ ತಂದು ಕೊಡುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಹೆಚ್ಚಿನ ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಜೊತೆಗೆ ಮಕ್ಕಳ ಲಾಲನೆ ಪಾಲನೆ, ಅದ್ರ ಜೊತೆಗೆ ರಾಜಕೀಯ ಎರಡು ಓಕೆ ರಾಜಕೀಯ ಲೈಫ್ ಪರ್ಸನಲ್ ಲೈಫ್ ಎರಡನ್ನೂ ಕೂಡ ಕೆಲಸ ಮಾಡುವಂತಹ ಮಹಿಳೆಯರನ್ನ ನಾನು ಆಗಾಗ ಹೇಳ್ದೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವರು ಕೆಲಸ ಮಾಡ್ತಿರ್ತಾರೆ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಲೇಡೀಸ್ ಇದ್ದಾರೆ ಅಂತ. ಸೊ ನೀವು ಲೈಫ್ ನ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಲೈಫ್ ಇಸ್ ಸ್ಟ್ರಗಲ್ ಮಸ್ಟ್ ಗೋ ಆನ್. ಸಂಘರ್ಷಗಳ ನಡುವೆ ನಾವು ಜೀವನ ಮಾಡ್ಬೇಕು, ಜೀವನ ನಡಿಲೇಬೇಕು. ಸಂಘರ್ಷವೇ ಜೀವನ. ಎಲ್ಲೂ ಕೂಡ ಸುಲಭವಾದಂತ ಹೇಗೋಕೆ ಯಾರಿಗೂ ಇರಲ್ಲ. ಆ ಸಂಘರ್ಷಗಳನ್ನ ಮಾಡ್ಕೋತಾರೆ ನಮ್ಮ ಗುರಿಯನ್ನ ನಾವು ತಲುಪಬೇಕು. ಓಕೆ ಮೇಡಮ್, ಇವಾಗ ನಿಮ್ ಫ್ಯಾಮಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಅದರಿಂದಾನೇ ನೀವು ರಾಜಕೀಯಕ್ಕೆ ಬರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ, ಅಥವಾ ಏನ್ ಕಾರಣ ಏನು ರಾಜಕೀಯಕ್ಕೆ ಬರ್ಲಿಕ್ಕೆ? ನನಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಅವಕಾಶ ಸಿಕ್ಕಿದ್ದು ಜನರ ಸೇವೆ ಮಾಡೋದಕ್ಕೆ. ನನಗೆ ಆ ಒಂದು ಸಂದರ್ಭದಲ್ಲಿ ನನಗೆ ಏನು ಗೊತ್ತಿರ್ಲಿಲ್ಲ. ಗ್ರಾಮೀಣ ಪ್ರದೇಶದ ಮಹಿಳೆಯರ ಸಂಕಷ್ಟಗಳಾಗಿರ್ಬೋದು, ಜನರ ಕಷ್ಟಗಳಾಗಿರ್ಬೋದು ಯಾವುದು ಗೊತ್ತಿರ್ಲಿಲ್ಲ. ಯಾವಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ಮೇಲೆ ಹೌದು ನಾನು ರಾಜಕಾರಣದಲ್ಲಿ ಇರ್ಲೇಬೇಕು, ಜನರಿಗೋಸ್ಕರ ನಾನು ಕೊನೆ ಉಸಿರಿರೋವರೆಗೂ ನಾನು ಕೆಲಸ ಮಾಡಬೇಕು ಅನ್ನೋಂಥದ್ದು ಅವತ್ತೇ ತೀರ್ಮಾನ ಮಾಡಿದೆ. ಏನೋ ಒಂದು ಸಂದರ್ಭದಲ್ಲಿ ಇವತ್ತು ನನ್ಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೂ ಕೂಡ ಜನರ ಒಂದು ಅಪೇಕ್ಷೆ ಇದೆ. ಇವತ್ತು ನಾನು ಹೇಳಿದೆ ಅರ್ಧದಷ್ಟು ಮತದಾರರು ನಮ್ಮ ಹೆಣ್ಮಕ್ಳು ಇರೋದ್ರಿಂದ ವಿಶೇಷವಾಗಿ ನಾನು ಹೆಣ್ಮಕ್ಳ ಪರವಾಗಿ ಒಂದು ಕೆಲಸ ಮಾಡಬೇಕು, ನೊಂದಂತವರ ಪರವಾಗಿ ನಾನು ಕೆಲಸ ಮಾಡಬೇಕು. ಮುಂದಿನ ದಿನಮಾನದಲ್ಲಿ ಇವತ್ತು ನಿಷ್ಠೆ ಹಾಗೂ ನಮ್ಮ ಕೆಲಸದ ಮೇಲೆ ಶ್ರದ್ಧೆ ಇತ್ತು ಅಂದ್ರೆ ಅವಕಾಶಗಳು ಬರ್ತವೆ ಅನ್ನುವಂತ ಒಂದು ನಂಬಿಕೆಯನ್ನ ಇಟ್ಕೊಂಡಂತವ್ರು. ಒಂದು ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಮುಂದಿನ ದಿನಮಾನದಲ್ಲಿ ಇವತ್ತು ಬಡವರಿಗೋಸ್ಕರ, ದಲಿತರಿಗೋಸ್ಕರ, ವಿಶೇಷವಾಗಿ ಹೆಣ್ಣು ಮಕ್ಕಳ ಧ್ವನಿಯಾಗಿ, ನೊಂದಂತವರ ಮಹಿಳೆಯರ ಧ್ವನಿಯಾಗಿ, ಇವತ್ತು ಅವರ ಪರವಾಗಿ, ಅವರ ಮಗಳಾಗಿ, ಅವರ ಸಹೋದರಿಯಾಗಿ, ಇವತ್ತು ಅವರ ಒಬ್ಬ ಧ್ವನಿಯಾಗಿ ನಾನು ಕೆಲಸ ಮಾಡೋದಕ್ಕೆ, ಜನಪ್ರತಿನಿಧಿ ಆಗೋದಕ್ಕೆ ಬಯಸ್ತೀನಿ ನಾನು. ಓಕೆ, ರಾಜಕೀಯದಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದಿನ ಯಾಕಾದ್ರೂ ಬಂದಪ್ಪ ನಾನು ರಾಜಕೀಯಕ್ಕೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸಿದ್ಯಾ? ಏನಾದ್ರೂ ಕೆಟ್ಟ ಘಟನೆ ಅಥವಾ ಒಳ್ಳೆ ಇನ್ಸಿಡೆಂಟ್ ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ? ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಾಗ ಜನರಲ್ ಬಾಡಿ ಮೀಟಿಂಗ್ ನಡೀತಿರುತ್ತೆ. 36 ಜನ ಸದಸ್ಯರಿದ್ವಿ. ಕೋರಂ ಸಮಸ್ಯೆ ಆಗೋದವಾಗ. ಕೋರಂ ಸಮಸ್ಯೆ ಆದಾಗ ಅರ್ಧದಷ್ಟು ಜನ ಮೀಟಿಂಗಿಗೆ ಬರ್ತಿರ್ಲಿಲ್ಲ. ಅವತ್ತು ನಾನು ಅನ್ಕೊಂಡೆ, ಯಾಕಂದ್ರೆ ನಂಗೆ ರಾಜಕಾರಣ ಹೊಸದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದು ಹೊಸದು, ಅದನ್ನ ನಿಭಾಯಿಸ್ಲೇಬೇಕು ನಾನು. ಅವಾಗ ನಾನು ತೀರ್ಮಾನ ಮಾಡಿದ್ದು ಗಿವ್ ಅಪ್ ಅನ್ನೋ ಮಾತು ಬರಬಾರ್ದು, ಹೆಂಗಾದ್ರೂ ಮಾಡಿ ನಡೆಸ್ಬೇಕು ಅನ್ನೋಂಥದ್ದನ್ನ ಇವತ್ತು ಅನ್ಯ ಪಕ್ಷದವ್ರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಮೀಟಿಂಗ್ ಅನ್ನ ಸಂಪೂರ್ಣವಾಗಿ ನಿಭಾಯಿಸೋದನ್ನ ನಾನು ಕಲ್ತ್ಕೊಂಡೆ. ಅವಾಗೆ ನಾನು ಸವಾಲುಗಳನ್ನ ಸ್ವೀಕರಿಸೋದನ್ನ ಕಲ್ತ್ಕೊಂಡಿದ್ರಿಂದ ಮುಂದಿನ ದಿನಮಾನದಲ್ಲಿ ನನಗೆ ರಾಜಕೀಯದಲ್ಲಿ ಯಾವುದೇ ತರ ಸವಾಲುಗಳು ಬಂದ್ರು ನಾನು ಗಿವ್ ಅಪ್ ಅನ್ನೋ ಮಾತಿಲ್ಲ. ಹಿಂದೆ ಸರಿದ್ ಬಿಟ್ರು, ಏನೋ ಒಂದ್ ಪೆಟ್ಟು ಬಿತ್ತಪ್ಪ, ನಾನು ಮನೇಲಿ ಕೂತ್ಬಿಟ್ಟೆ ಸಾಕು, ನಾನು ಇಷ್ಟಕ್ಕೆ ನಿಲ್ಸ್ಬಿಡೋಣ, ಹಿಂದೆ ಸರಿದ್ ಬಿಡೋಣ ಅನ್ನುವಂಥದ್ದಲ್ಲ. ಯಾಕಂದ್ರೆ ಇವತ್ತು ನನ್ನನ್ನ ನೋಡಿ ಸಾಕಷ್ಟು ಜನ ಹೆಣ್ಮಕ್ಳು ರೋಲ್ ಮಾಡೆಲ್ ನನ್ನನ್ನಾಗಿ ತಗೊಂಡಿರ್ತಾರೆ. ಇವತ್ ನಾವೇ ಅಂತ ಸಂದರ್ಭದಲ್ಲಿ ನಮ್ಮ ಸೋಲನ್ನ ಒಪ್ಕೊಂಡು ನಾವು ಮನೆ ಕುತ್ಕೊಂಡ್ಬಿಟ್ರೆ ಅಂತವ್ರೇ ಮನೇಲಿ ಕುತ್ಕೊಂಡಿದ್ದಾರೆ, ನಮ್ಮಂತವ್ರದ್ದೇನಪ್ಪ ಅನ್ನುವಂಥದ್ದು ಪ್ರಶ್ನೆ ಬರಬಾರ್ದು. ಇಷ್ಟೆಲ್ಲ ಆದ್ರೂ ಮೆಟ್ಟು ನಿಂತು ಒಂದು ಸಾಧನೆಯನ್ನ ಮಾಡಿದ್ರು, ನಾವು ಅದೇ ರೀತಿ ಸಾಧನೆಯನ್ನ ಮಾಡಬೇಕು ಅವ್ರವ್ರ ಕ್ಷೇತ್ರದಲ್ಲಿ ಎನ್ನುವಂಥದ್ದನ್ನ ನಾವು ಅವ್ರಿಗೆ ಬರ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಜನ ನನ್ನನ್ನ ರೋಲ್ ಮಾಡೆಲ್ ಅನ್ಕೊಂಡಿರುವಂತ ನಿಟ್ಟಿನಲ್ಲಿ ನಾನು ಮನೆ ಸೇರ್ಬಾರ್ದು, ಮತ್ತೆ ಜನರಿಗೋಸ್ಕರ ಇರ್ಬೇಕು, ಸೇವೆಯನ್ನ ಮಾಡಬೇಕು. ಇವತ್ತು ಎಂಥ ಸಂದರ್ಭ, ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಎಲ್ಲವನ್ನ ಮೆಟ್ಟು ನಿಂತು ನನ್ನ ಗುರಿ, ನನ್ನ ಸಾಧನೆ ಏನಿದೆ ಅದನ್ನ ನಾನು ತಲುಪಬೇಕು ಜನರಿಗೋಸ್ಕರ ಅನ್ನುವಂಥದ್ದು ಒಂದು ಮನಸ್ಥಿತಿ. ಓಕೆ, ರಾಜಕೀಯವನ್ನ ಬಿಟ್ಟು ಹೋಗ್ಬೇಕು ಅನ್ನುವಂತಹ ಪರಿಸ್ಥಿತಿ ಯಾವತ್ತೂ ನಿಮ್ಗೆ ಹಂಗ ಅನ್ಸಿಲ್ಲ? ಯಾವತ್ತೂ ನಿಮ್ಗೆ ಅನ್ಸಿಲ್ಲ? ಬಂದಿದೆ ಸಂದರ್ಭಗಳು. ರಾಜಕೀಯವನ್ನ ಬಿಟ್ಟು ಮನೆಗೆ ಕುತ್ಕೊಂಡ್ಬಿಡ್ಬೇಕು, ಮನೇಲೆ ಕುತ್ಕೊಂಡ್ಬಿಡ್ಬೇಕು, ಮನೆ ಸೇರ್ಬಿಡ್ಬೇಕು ಅನ್ನುವಂತ ಸಮಯ, ಸಂದರ್ಭಗಳು, ಆ ಪರಿಸ್ಥಿತಿಗಳು ಸಾಕಷ್ಟು ಬಂದ್ರೂ ಕೂಡ ಇಲ್ಲ. ನಾನು ಒಂದು ಈ MP ಎಲೆಕ್ಷನ್ ಆದ್ಮೇಲೆ, ರಿಸಲ್ಟ್ ಎಲ್ಲ ಬಂದ ಮೇಲೆ ಹೇಳಿದ್ದೆ ಒಂದು ಮಾಧ್ಯಮದ ಒಂದು ಸುದ್ದಿ ಮಾಧ್ಯಮ ಗೋಷ್ಠಿಯಲ್ಲಿ, ವೀಣಾ ಕಾಶ್ಯಪ್ನವ್ರು ಇಸ್ ಅ ಫೈಟರ್, ಯಾವತ್ತೂ ಕೂಡ ಫೈಟರ್, ಸೋಲು ಅನ್ನೋ ಮಾತೇ ಇಲ್ಲ. ಆ ಫೈಟರ್ ಏನು ಇದಿರುತ್ತೆ ಮುಂದುವರಿಸ್ತೀನಿ ನಾನು, 28ಕ್ಕೂ ರೆಡಿನೇ, 29ಕ್ಕೂ ರೆಡಿನೇ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಅದು ನನಗೆ ನೆನಪಾಗುತ್ತೆ. ಯಾವತ್ತೂ ಕೂಡ ಜೀವನದಲ್ಲಿ ಸಂಘರ್ಷಗಳು ಇರ್ಬೇಕು, ಅವಾಗೆ ಸವಾಲುಗಳನ್ನ ಸ್ವೀಕರಿಸಿದಾಗ ನಾವೇನಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇನ್ನು ಎಷ್ಟು ಸವಾಲುಗಳು ಬರುತ್ತೆ ಎಲ್ಲವನ್ನ ಮೆಟ್ಟು ನಿಂತ್ಕೊಡುವಂತ ಶಕ್ತಿ ಜನರು ಕೊಟ್ಟಿದ್ದಾರೆ ನಂಗೆ.
ಇವತ್ತು ಏನೇ ಬಂದ್ರು ಕೂಡ ಎಲ್ಲವನ್ನ ಮೆಟ್ ನಿಲ್ತೀನಿ ಅಂದ್ರೆ ಆ ಶಕ್ತಿ ತುಂಬಿರೋ ಜನರು. ಜನ ನನ್ನ ಜೊತೆಗೆ ಎಲ್ಲಿವರೆಗೂ ಇರುತ್ತೆ ನಾನು ಎಲ್ಲವನ್ನ ಸವಾಲುಗಳನ್ನ ಸ್ವೀಕರಿಸ್ತೀವಿ, ಮೆಟ್ಟಿ ನಿಲ್ಲುವಂಥದ್ದನ್ನ ಮಾಡ್ತೀನಿ. ರಾಜಕೀಯದಿಂದ ಹಿಂತಿರುಗಿ ನೋಡಿ ಮನಸ್ಸಿರುವಂಥದ್ದು ಇಲ್ಲ. ಓಕೆ, ನಿಮ್ಮ ಲೈಫಲ್ಲಿ ನಿಮ್ಗೆ ಮರೆಯೋದಕ್ಕೆ ಆಗದೆ ಇರುವಂತಹ ಯಾವ್ದಾದ್ರು ಘಟನೆ ಇದೆಯಾ? ನನ್ನನ್ನು ತುಂಬಾ ಕಾಡುತ್ತಪ್ಪ ಇದರಿಂದ ನಾನು ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾವ್ದೋ ಒಂದು ಇನ್ಸಿಡೆಂಟು ಎಲ್ಲರ ಲೈಫಲ್ಲೂ ಇರುತ್ತೆ, ಆ ತರ ಏನಾದ್ರು ಒಂದು ಘಟನೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಇರುತ್ತೆ. ಹೆಣ್ಮಕ್ಳು ಅಂದಮೇಲೆ ಸ್ವಾಭಾವಿಕವಾಗಿ ಆ ಥರ ಘಟನೆಗಳು ಇರುತ್ತೆ. ಕೆಲವೊಂದ್ಸರಿ ಬಹಿರಂಗವಾಗಿ ಹೇಳ್ಬೋದು, ಕೆಲವೊಂದ್ಸರಿ ಬಹಿರಂಗವಾಗಿ ಹೇಳಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಆ ಥರ ಇರೋದೇನೆ, ಅದು ಕೊನೆಯವರೆಗೂ ಕೊರಗಿರೋದೇನೆ. ಆದ್ರೂ ಕೂಡ ಅದೆಲ್ಲವನ್ನ ಮರೆತು ನಾವು ಮೆಟ್ಟು ನಿಂತು ಜೀವನ ಮಾಡ್ಬೇಕು. ಅದೇ ಕೊರಗಲೆ ನಾವು ಕುತ್ಕೊಂಡ್ವಿ ಅಂದ್ರೆ ನಮ್ಮನ್ನು ಕುಗ್ಗಿಸುತ್ತೆ, ಅದನ್ನ ಮೆಟ್ಟು ನಿಂತೀವಿ ಅಂದ್ರೆ ನಮ್ಮನ್ನು ಇಗ್ಸುತ್ತೆ. ಓಕೆ, ಆ ಇನ್ಸಿಡೆಂಟ್ ನ ಇವಾಗ ಹೇಳಕ್ ಆಗಲ್ವಾ ನಮ್ಮ ಹತ್ರ? ಇಲ್ಲ, ಅದನ್ನ ಯಾವತ್ತೂ ಕೂಡ ಬಹಿರಂಗವಾಗಿ ಹಂಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ಓಕೆ, ಎಲ್ಲಾ ಹೆಣ್ಣು ಮಕ್ಳಿಗೂ ಕೂಡ ಅವ್ರದೇ ಆದಂತ ಒಂದೊಂದು ನೋವಿನ ಕತೆ ಇದ್ದೇ ಇರುತ್ತೆ. ಯಾವಾಗ ನೋವಿನ ಕತೆ ಇರುತ್ತೋ ಅವಾಗ ಹೆಣ್ಮಕ್ಳು ಹೆಚ್ಚು ಸಾಧನೆ ಮಾಡ್ತಾರೆ ಅನ್ನೋ ಅಂತ ನಾನು ಕೇಳಿದ್ದೀನಿ. ಆ ನಿಟ್ಟಿನಲ್ಲಿ ಅದು ನಿಜನೂ ಕೂಡ ಅನ್ಸ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ತುಂಬಾ ಬೇಜಾರು ಅಂತ ಅನ್ಸೋ ಟೈಮಲ್ಲಿ ನಿಮ್ಮನ್ನ ನೀವು ಹೆಂಗೆ ಖುಷಿಯಾಗಿಡೋದು, ಧೈರ್ಯ ತಂದ್ಕೊಳ್ಳೋದು? ಅಥವಾ ನಿಮ್ಮ ಅಮ್ಮ, ಫ್ಯಾಮಿಲಿ ಅವ್ರು ಯಾರಾದ್ರೂ ಮಾತಾಡ್ತಾರೆ? ಇಲ್ಲ ಸರಿ, ಅವ್ರನ್ನೇ ಒಂದ್ ಸರ್ಕಲ್ ಇರತ್ತೆ ನಮ್ ಜೊತೆನೆ ಸದಾ ಕಾಲ ಇರುವಂತದ್ದು, ಇಲ್ಲಾಂದ್ರೆ ನಮ್ ಸುತ್ತಾನೆ ಒಂದ್ ಸರ್ಕಲ್ ಹಾಕೊಂಡಿರ್ತೀವಿ ನಾವು. ಇಲ್ಲ, ಯಾರು ಏನಾದ್ರು ಕೂಡ ಬೇಜಾರಾದ್ರೆ ನಾನೇ ಒಂದ್ 10 ನಿಮಿಷ ಹತ್ತು ಮತ್ತೆ ಸಮಾಧಾನ ಆಗುವಂಥದ್ದು, ಇಲ್ಲ ಯಾರತ್ನಾದ್ರೂ ಶೇರ್ ಮಾಡ್ಕೊಂಡ್ರೆ ಈ ತರ ಆಗತ್ತೆ ಅಂತ. ಸೊ ನಿಮ್ ವಿಲ್ ಪವರ್ ಹೇಗೆ ಅಂತ? ಖಂಡಿತವಾಗ್ಲೂ ಸಾಕಷ್ಟು ಸಂದರ್ಭಗಳು ಅಂತದ್ ಬಂದಿದೆ, ನೋವಿನ ಸಂದರ್ಭಗಳು ಸಾಕಷ್ಟು. ನಾನು ಒಬ್ಳೆ ಕುತ್ಕೊಂಡು ಆಗ್ತಿರೋದು ನಿಜ. ಆದ್ರೆ ನನ್ನ ಕುಟುಂಬ, ನನ್ನ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ತಮ್ಮ ಸಾಕಷ್ಟು ಧೈರ್ಯವನ್ನ ತುಂಬಿ ನನಗೆ ಮತ್ತೆ ಎದ್ ನಿಲ್ಲುವಂತ ಒಂದು ಶಕ್ತಿಯನ್ನ ತುಂಬಿದ್ದಾರೆ. ಜೊತೆಗೆ ನಮ್ಮ ಅಭಿಮಾನಿಗಳೇನಿದ್ದಾರೆ, ಕಾರ್ಯಕರ್ತರೇನಿದ್ದಾರೆ, ನನ್ನ ನೊಂದಾಗ ನನ್ನದೆಂಥದೇ ಸಂದರ್ಭ ಬರ್ಲಿ ಯಾವತ್ತಿಗೂ ಕೂಡ ನಾವಿರ್ತೀವಿ ನಿಮ್ ಜೊತೆಗೆ ಅಂತ ನಿಂತವ್ರು ಬಹಳಷ್ಟು ಲಕ್ಷಾಂತರ ಜನ ಇದ್ದಾರೆ. ಅವ್ರದ್ದು ಒಂದು ಧೈರ್ಯನೇ ಇವತ್ತಿಗೆ ನನಗೆ ಈ ಮಟ್ಟಿಗೆ ಶಕ್ತಿ ತುಂಬಿದೆ, ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಓಕೆ, ಮುಂದಿನ ಫ್ಯೂಚರ್ ಪ್ಲಾನ್ ಏನು ಮೇಡಮ್? ಫ್ಯೂಚರ್ ಪ್ಲಾನ್, ನಾನು ಒಬ್ಬ ಜನಪ್ರತಿನಿಧಿ ಆಗ್ಬೇಕು. ಯಾವುದೋ ಅಧಿಕಾರದ ಆಸೆಗೋ ಇನ್ಯಾವುದೋ ಪದವಿಗೋ ಅಲ್ಲ, ಜನ ಸೇವೆ ಮಾಡೋದಕ್ಕೋಸ್ಕರ. ಅಧಿಕಾರ ಬಹಳ ಮುಖ್ಯ, ಜನರ ಸೇವೆ ಮಾಡೋದಕ್ಕೋಸ್ಕರ ನಾನು ಈಗಾಗಲೇ ಅದನ್ನ ಅರ್ಥಕೊಂಡಿದ್ದೀನಿ. ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಒಂದ್ ಹಂತದವರೆಗೂ ನಾವು ಮಾಡ್ಬೋದು ಸಮಾಜ ಸೇವೆನ. ಅದನ್ನು ಮೀರು ನಾವು ಜನರ ಕೆಲಸಗಳನ್ನ, ಜನರ ಕಷ್ಟಗಳನ್ನ ನಾವು ಬಗೆಹರಿಸ್ಬೇಕು, ಸಾಮಾಜಿಕವಾದಂತ ನ್ಯಾಯಗಳನ್ನ ಕೊಡ್ಬೇಕು ಅಂತಂದ್ರೆ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಜನಸೇವೆಗೋಸ್ಕರ ನಾನು ಅಧಿಕಾರಕ್ಕೆ ಬರಬೇಕು, ಜನನಾಯಕಿ ಆಗ್ಬೇಕು ಅನ್ನುವಂಥದ್ದು ಒಂದು ನನ್ನ ಕನಸಿದೆ. ಜಡೆ ಜಗಳ ಯಾವಾಗ್ಲೂ ಇರುತ್ತೆ. ಹೆಣ್ಮಕ್ಳಿಗೆ ಹೆಣ್ಣನ್ ಕಂಡ್ರೆ ಹೆಣ್ಣಿಗೆ ಆಗಲ್ಲ, ಶತ್ರು ಅಂತಾರೆ. ರಾಜಕೀಯದಲ್ಲೂ ಕೂಡ ಹಾಗಾಗತ್ತಾ? ಇರುತ್ತೆ ಕೆಲವಾರು ಸಂದರ್ಭಗಳಲ್ಲಿ. ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಆಗಿದೆ. MP ಎಲೆಕ್ಷನ್ ಬೆಸ್ಟ್ ಎಕ್ಸಾಂಪಲ್. ಹೌದು, ಇವತ್ತು ನೋಡಿ ನಮ್ಮ ಒಂದು ಸಮಾಜದ ಹೆಣ್ಮಗಳವಳು ಸಾಕಷ್ಟು ಅವರು ಕಾಲೇಜನ್ನ ಕಲಿಬೇಕಾದ್ರೆ ಸಾಕಷ್ಟು ನಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ನಾನೇ ಬಲವಂತವಾಗಿ ನಾನು ಕರ್ಕೊಂಡ್ಬರ್ತೀನಿ. ನನಗೆ ಬೆಳೆಸುವಂತ ಗುಣ ಸಾಕಷ್ಟು ಅದು ಒಂದು ಬಂದ್ಬಿಟ್ಟಿದೆ ನನ್ನ ರೂಢಿಯಾಗಿ. ಮೊನ್ನೆ ಯೂತ್ ಕಾಂಗ್ರೆಸ್ ಎಲ್ಲ ಎಲೆಕ್ಷನ್ ಆಯ್ತು, ಅದು ನಾನೇ ನಿಂತ್ಕೊಂಡು ಎಲ್ಲ ಯುವಕರು ಮುಂದೆ ಬರಬೇಕು, ಯುವ ಶಕ್ತಿ ಮುಂದಿನ ದೇಶದ ಶಕ್ತಿ ಅಂತೇಳಿ ಎಲ್ಲ ನಿಂತು ಎಲೆಕ್ಷನ್ ಮಾಡಿದ್ರು. ಅದೇ ರೀತಿ ಇವತ್ತು ಅವಳನ್ನ ಕೂಡ ನಮ್ಮ ಸಮಾಜದ ಕಾರ್ಯಕ್ರಮಗಳಿಗೆ, ಬೇರೆ ಕಾರ್ಯಕ್ರಮಗಳಿಗೆ ನಾನು ಪರ್ಸ್ನಲಿ ಫೋನ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಬೆಳೀಲಿ ಒಬ್ಬ ಯುವ ನಾಯಕಿಯಾಗಿ ಅಂತೇಳಿ ನಾವು ಅಪೇಕ್ಷೆನ ಇಟ್ಕೊಂಡಿದ್ವಿ. ಇನ್ಯಾರ್ದೋ ತಲೆ ಮೇಲೆ ಕಾಲಿಟ್ಟು ಬೆಳಿಬಾರ್ದು ನಾವು. ಇವಾಗ ಅವರ ಸಂಘರ್ಷಗಳನ್ನ, ಅವರ ಜೀವನವನ್ನ, ಅವ್ರು ಪಟ್ಟಂತ ಕಷ್ಟಗಳನ್ನ ಎಲ್ಲವನ್ನ ನೋಡಿದಂಥವ್ರು. ಇವತ್ತು ಆ ಒಂದು ಸಂದರ್ಭ ಬಂತು ಅಂದ ತಕ್ಷಣ ಇನ್ನು ಎತ್ತ ತಾಯಿನ ಬಿಟ್ಟು ಇನ್ಯಾರನ್ನೋ ತಾಯಿ ಅನ್ನಕ್ಕಾಗಲ್ಲ. ಯಾವತ್ತೂ ಕೂಡ ಧರ್ಮ ನ್ಯಾಯ ಯಾವಾಗೂ ಕೂಡ ಇರಬೇಕು ನಿಟ್ಟಿನಲ್ಲಿ. ಇವತ್ತು ಅಂತ ಒಂದು ಸಂದರ್ಭದಲ್ಲಿ ಇನ್ನೂ ಭಾಳ ದುಡುಕಿದ್ರೇನೋ ಅಂತೇಳಿ ಇವತ್ತು ನಮ್ಮ ಅಕ್ಕನೋ ಅವರ ತಂದೆಯವರು ಇವತ್ತು ನನ್ನ ಮಗಳ ಎಲೆಕ್ಷನ್ಗೆ ನಿಂತಿದ್ದಾರೆ, ಇಲ್ಲ ಅವ್ರಿಗೆ ಕೊಡಿ ನಾವು ಮಾಡ್ತೀವಿ ಅಂದಿದ್ರೆ ಸಾಕಷ್ಟು ಖುಷಿ ನಮಗೂ ಬರ್ತಿತ್ತು. ಇವತ್ತು ನಮ್ಮ ಸಮಾಜದ ಒಬ್ಬ ಹೆಣ್ಮಗಳು ನಮ್ಮ ವಿರುದ್ಧನೇ ಈ ತರ ಮಾಡಿದಾಗ ಸಾಕಷ್ಟು ನೋವುಗಳನ್ನ ಉಂಟಾಗುತ್ತೆ. ಎರಡೂ ಲೈಫ್ ಬಗ್ಗೆ ಮಾತಾಡಿದ್ರಿ ನನ್ ಜೊತೆ ಸಾಕಷ್ಟು ವಿಚಾರಗಳು. ನೀವು ರಾಜಕೀಯದಲ್ಲಿ ಅಂದ್ಕೊಂಡಿದ್ದು ಎಲ್ಲದೂ ಕೂಡ ನಿಮ್ಗೆ ಆಗ್ಲಿ, ನೀವು ಉನ್ನತ ಸ್ಥಾನಕ್ಕೆ ಹೋಗಿ ಮತ್ತೆ ನಾವೇ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡ್ತೀವಿ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತಾಡಿದಕ್ಕೆ. ಧನ್ಯವಾದಗಳು. ಇದಿಷ್ಟು ವೀಣಾ ಕಾಶಪ್ಪನ್ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.